ಭಾಗವತರಿಗೆಲ್ಲ ನಮಸ್ಕಾರಗಳು. ಶ್ರೀನಿವಾಸೇತಿ ಶ್ರೇಷ್ಠದಯಾ ಪಾತ್ರಂ ಗುಣಾನ್ವಿತಃ ಕೌಶಿಕೋನಂತರಂಗಾರ್ಯ ಶ್ರೀಂ ವಿಜೇತಾಂ ಭುವಿ ನ್ಯಸ್ತಾತ್ಮೀಯಭರಂ ವರಪ್ರಕೃತೌ ವೈರಾಗ್ಯಭಾಗ್ಯೋ ರಥೋ ವೇದಾಂತಾಮೃತಸಾರವಂತಮನಘಾತ್ ಶ್ರೀನಿವಾಸಾತ್ ಗುರೋಃ ಶ್ರೀಶೈಲಾನ್ವಯಕೌಸ್ತುಭಸ್ಥಿತನಯಂ ಶ್ರೇಯೋನಿಧೇ ಶ್ರೀನಿಧೇಃ ವಂದೇ ಸಾಧುಕಟಾಕ್ಷಕೇಣಿನಿಲಯಂ ಶ್ರೀಕೃಷ್ಣಸದ್ದೇಶಿಕಂ ಶ್ರೀವಾಸರಂಗಪರಕಾಲಮುನಿತ್ರಯಾಪ್ತಲಕ್ಷ್ಮಾತ್ಮರಕ್ಷಣೇತಿ ತ್ವೈಗಾಗಮಾन्तम् आचार्यभक्तिपरिपूतमनर्घशीलं गोपालदेशिकमुनिं गुरुमाश्रयामः. नारायणाख्येतिराजपदाब्जभृङ्गश्रीवासयोगिगुरुणार्पितभारमीशे भक्त्यादिपूर्णवरदारिकृपात्तचिह्नं श्रीनिवासमुनिवर्यमहं प्रपद्ये. श्रीनारायणयोगीन्द्रवरदारिकृपा श्रीं रङ्गेशपादविनतं श्रीनिवासमुनिं भजे. श्रीमान् वेङ्कटनाथार्य कवितार्किककेसरी वेदान्ताचार्यवर्यो मे सन्निधत्तां सदा हृदि यो नित्यमच्युतपदाम्बुजयुग्मरुक्मं व्यामोहतस्तरितराणितनाय मेने अस्मद्गुरोर्भगवतोऽस्य दैकसिन्धो रामानुजस्य चरणौ शरणं प्रपद्ये. पिगाहे यामुनं तीर्थं साधुवृन्दावने स्थितं निरस्तजिह्मगस्पर्शे यत्र कृष्णकृतादरः नाथेन मुनिनाथेन भवेयं नाथवानहं यस्य नैकमिकं तत्त्वं हस्तामलकथाङ्गतं यस्य सारस्वतस्रोतोकुलामोदवासितं श्रुतीनां श्रमायालं शठारिं तमुपास्महे. वन्दे वैकुण्ठसेनान्यं देवं सूत्रवती सखं यद्वेत्र शिखरस्पन्दे विश्वमेतद्व्यवस्थितं सह धर्मचरीं शौरेः सम्मन्त्रितजगद्धितामनुग्रहमयीं वन्दे नित्यमज्ञातनिग्रहाम्. कमप्याद्यं गुरुं वन्दे कमलागृहमेधिनं प्रवक्ता छन्दसां वक्ता पञ्चरात्रस्य स्वयं सुदेवसुतं देवं कंसचाणूरमर्दनं देवकी परमानन्दं कृष्णं वन्दे जगद्गुरुं. पार्थाय प्रतिबोधितां भगवता नारायणेन स्वयं व्यासेन ग्रथितां पुराणमुनिना मध्ये महाभारतम् अद्वैतामृतवर्षिणीं भगवतीमष्टादशाध्यायिनीं अम्ब त्वामनुसन्दधामि भगवद्गीते भवद्वेषिणीं यत्पदाम्भोरुहध्यानविध्वस्ता शेषकल्मषः वस्तुतामुपयातोऽहं यामुनेयं नमामि तम्. यति परिबृढो यद्गीतानामदर्शेदञ्जसा निगमपरिषन्नेदीयां संनिरामयमाशयं जननपदवीयातायातश्रमापहरां धियं जनेतु समे देव श्रीमां धनञ्जयसारथिः. सन्तःसारलिह चित्ततमः प्रमथिनीम् इमां ಭಜಂತು ಭಗವದ್ಗೀತಾ ಭಾಷ್ಯ ತಾತ್ಪರ್ಯಚಂದ್ರಿಕಾಂ. ತಾತ್ಪರ್ಯಚಂದ್ರಿಕೆ ಇನ್ನೂ ಆರಂಭಿಸಿಲ್ಲ, ಮುಂದೆ ಆರಂಭಿಸ್ತೇವೆ. ಈಗ ಸದ್ಯಕ್ಕೆ ಯಾಮುನಾಚಾರ್ಯರ ಗೀತಾರ್ಥ ಸಂಗ್ರಹ, ಅದರ ಒಂದು ಸಂಗ್ರಹವಾದ ಅಧ್ಯಯನ ಅದನ್ನು ಮಾಡಿಬಿಟ್ಟು ಮುಂದೆ ಗೀತಾಭಾಷೆಯಲ್ಲಿ ವಿಸ್ತಾರವಾಗಿ ತಾತ್ಪರ್ಯ ಚಂದ್ರಿಕೆಗಳನ್ನೇ ಅಧ್ಯಯನ ಮಾಡಬೇಕು ಅಂತ. ಅದರಲ್ಲಿ ಮೊದಲು ಶಾಸ್ತ್ರಾವತರಣವನ್ನು ನೋಡಿದ್ದೀವಿ. ಗೀತಾಶಾಸ್ತ್ರದಲ್ಲಿ ಭಕ್ತಿಯಿಂದಲೇ ಪರಮಾತ್ಮನನ್ನು ಪಡೆದುಕೊಳ್ಳಬಹುದು ಅಂತ ಹೇಳುವಂತಹ ಭಕ್ತಿಯೇಕ ಗೋಚರ ಅಂತ ಹೇಳಿದ್ರು. ನಾರಾಯಣ ಪರಂಬ್ರಹ್ಮ ಗೀತಾಶಾಸ್ತ್ರೇ ಸಮೀರ್ತಃ. ಪರಬ್ರಹ್ಮನಾದ ನಾರಾಯಣನೇ ಗೀತಾಶಾಸ್ತ್ರದಲ್ಲಿ ಪ್ರತಿಪಾದ್ಯನಾದವನು ಅನ್ನೋದನ್ನು ಹೇಳಿ, 3 ಷಟ್ಕಗಳು ಸಾಂಪ್ರದಾಯಿಕವಾದ ರೀತಿಯಲ್ಲಿ 6 ಅಧ್ಯಾಯಗಳು. ಮೊದಲು 6 ಅಧ್ಯಾಯಗಳು ಕರ್ಮಯೋಗ ಜ್ಞಾನಯೋಗವನ್ನು, ಎರಡನೇ 6 ಅಧ್ಯಾಯಗಳು ಭಕ್ತಿಯೋಗವನ್ನು, ಮೂರನೆಯ 6 ಅಧ್ಯಾಯಗಳಲ್ಲಿ ಉಳಿದ ಹಿಂದೆ ಈ 12 ಅಧ್ಯಾಯಗಳಲ್ಲಿ ಹೇಳಿದ ವಿಷಯಗಳ ಕೆಲವು ಅಧಿಕವಾದ ವಿಷಯಗಳು, ಅದನ್ನು ಮತ್ತೆ ಅದರ ಕೆಲವು ಸ್ವರೂಪ ಶೋಧನೆ ಎಲ್ಲ ಮಾಡಿ ಆ ವಿಷಯಗಳನ್ನೆಲ್ಲ ಗುಣತ್ರಯಗಳ ಒಂದು ಪ್ರಭಾವ ಮೊದಲಾದದ್ದೆಲ್ಲ ಕಡೆಯ 6 ಅಧ್ಯಾಯಗಳಲ್ಲಿ ಹೇಳಲ್ಪಟ್ಟಿದೆ ಅಂತ ಹೇಳಿಬಿಟ್ಟು ಸಾಂಪ್ರದಾಯಿಕವಾದ ವಿಭಾಗ ಭಗವದ್ ಯಾಮನರು ತೋರಿಸಿರುವಂತಹ ಮಾರ್ಗ ಗೀತಾರ್ಥ ಸಂಗ್ರಹದಲ್ಲಿ ಅದನ್ನೇ ಭಾಷ್ಯಕಾರರು ಪೂರ್ಣವಾಗಿ ಅನುಸರಣೆ ಮಾಡ್ತಾರೆ. ಅದರಲ್ಲಿ ಮೊದಲು 2 ಅಧ್ಯಾಯಗಳು ಶಾಸ್ತ್ರಾವತರಣ ಉಪೋದ್ಘಾತ ಆ ರೂಪದಲ್ಲಿ, ಎರಡನೇ ಅಧ್ಯಾಯದಲ್ಲಿಯೂ 9 ಶ್ಲೋಕಗಳು ಉಪೋದ್ಘಾತಕ್ಕೆ ಸೇರಿರುವಂತಹದ್ದು. 10ನೇ ಶ್ಲೋಕದಿಂದಲೇ ಆರಂಭ ಶಾಸ್ತ್ರ ಎರಡನೇ ಅಧ್ಯಾಯದಲ್ಲಿ. ಅದನ್ನ ಇವರು ಹೇಳುವಾಗ ಯಾಮನಾಚಾರ್ಯರು ಎರಡನೇ ಇದರಲ್ಲಿ
ಸ್ಥಿತದಿ ಲಕ್ಷ್ಯ ಅಂತ ಹೇಳಿ ಮೊದಲನೇದಲ್ಲಿ ಶಾಸ್ತ್ರಾವತರಣವನ್ನು ಮೊದಲನೇ ಅಧ್ಯಾಯ ಅಂತ ಹೇಳಿದ್ರು. ಶಾಸ್ತ್ರಾವತರಣಂ ಕೃತಂ ಅಂತ ಮೊದಲನೇ ಅಧ್ಯಾಯದ ಅರ್ಥವನ್ನ ಎರಡನೇ ಅಧ್ಯಾಯದಲ್ಲೂ ಸ್ವಲ್ಪ ಭಾಗ ಶಾಸ್ತ್ರಾವತರಣಕ್ಕೆ ಸೇರಿರೋದು ಅನ್ನೋದನ್ನ ನಾವು ಗಮನಿಸಬಹುದು. ಅದರಿಂದ ಮುಂದೆ ಅಲ್ಲಿ ಸ್ಥಿತಪ್ರಜ್ಞನ ಲಕ್ಷಣ ಮೊದಲಾದದ್ದೆಲ್ಲ ಹೇಳಲ್ಪಟ್ಟಿದೆ. ಆತ್ಮ, ದೇಹಾತ್ಮ ವಿವೇಕ ಜ್ಞಾನ ಮೊದಲಾದದ್ದೆಲ್ಲ ಅಲ್ಲಿ ಮೊದಲು ಉಪದೇಶ ಮಾಡಿ ಕರ್ಮಯೋಗದ ಪ್ರಕಾರಗಳು ವಿಸ್ತಾರವನ್ನೆಲ್ಲ ಹೇಗೆ ಮಾಡಬೇಕು ಅದನ್ನೆಲ್ಲ 3ನೇ ಅಧ್ಯಾಯದಿಂದ ಆರಂಭಿಸಿ 4 ಅಧ್ಯಾಯಗಳಲ್ಲಿ ಮೊದಲನೇ ಷಟ್ಕದಲ್ಲಿ ಭಗವಂತನು ಉಪದೇಶ ಮಾಡಿದ್ದಾನೆ ಅನ್ನೋದನ್ನ ತಿಳಿಸ್ತಾರೆ. ಅದರಲ್ಲಿ ಅದನ್ನ ಭಾಷ್ಯಕಾರರು ಹೇಳ್ತಾರೆ. ಭಾಷ್ಯಕಾರರು ಆರಂಭದಲ್ಲಿ ಹೇಳ್ತಾರೆ, ಈ 3ನೇ ಅಧ್ಯಾಯದ ಆರಂಭದಲ್ಲಿ ಅತಃಪರಂ ಅಧ್ಯಾಯ ಚತುಷ್ಟಯೇನ ಇದಮೇವ ಪ್ರಾಪ್ತು ಪ್ರತ್ಯಗಾತ್ಮನಃ ದರ್ಶನಂ ಸಸಾಧನಂ ಪ್ರಪಂಚಯತಿ. ಅಧ್ಯಾಯ ಚತುಷ್ಟಯೇನ ಅಂದ್ರೆ 4 ಅಧ್ಯಾಯಗಳು. ಇಲ್ಲಿ 2 ಪೇಟಿಕೆಗಳನ್ನಾಗಿ ಮಾಡಿದ್ರು. 1, 2 ಅಧ್ಯಾಯ 1 ಭಾಗ, 3, 4, 5, 6 1 ಭಾಗ ಅಂತ ಹೇಳಿ 4 ಅಧ್ಯಾಯಗಳಿಂದ ಪ್ರಾಪ್ತ ಆದ ಪ್ರತ್ಯಗಾತ್ಮ, ಪರಮಾತ್ಮನನ್ನು ಪಡೆದುಕೊಳ್ಳೋಕೆ ಪ್ರಯತ್ನ ಪಡ್ತಾ ಇರುವವನು, ಮುಮುಕ್ಷುವಾದವನು, ಉಪಾಸಕ, ಪ್ರತ್ಯಗಾತ್ಮ ಅಂತ ಹೇಳ್ಕೊಡುವನು, ಅವನಿಗೆ ತನ್ನ ದರ್ಶನ ಅಂದರೆ ಅವನ ಆತ್ಮ ಸಾಕ್ಷಾತ್ಕಾರ ಅದನ್ನು ತನ್ನ ಸಾಧನಗಳೊಡನೆ ಯಾವ ಒಂದು ಸಾಧನಗಳ ಮೂಲಕ ಇವನು ಅದನ್ನು ಸಾಧಿಸಬಹುದು ಅನ್ನೋದನ್ನ 4 ಅಧ್ಯಾಯಗಳಲ್ಲಿ ಹೇಳ್ತಾರೆ ಅನ್ನೋದನ್ನ ಭಗವದ್ ರಾಮಾನುಜರು ಗೀತಾಭಾಷ್ಯದಲ್ಲಿ ಹೇಳಿದ್ದಾರೆ. ಅದರಲ್ಲಿ 3ನೇ ಅಧ್ಯಾಯದಿಂದ ಕರ್ಮಯೋಗದ ಒಂದು ಪ್ರಕಾರ ನಮ್ಮ ಸಿದ್ಧಾಂತದಲ್ಲಿ ಎಲ್ಲರೂ ಇದು ಒಪ್ಕೊಳ್ಳೋದೆ. ಕರ್ಮಯೋಗದ ವಿಷಯದಲ್ಲಿ ಏನು ಅಭಿಪ್ರಾಯ ಭೇದಗಳಿಲ್ಲ. ಅದರಲ್ಲಿ ಎಲ್ಲರೂ ಒಪ್ಕೊಳ್ಳುವಂತಹ ವಿಷಯವೇ. ಎಲ್ಲರಿಗೂ ಇದು ಮೊದಲು ಮಾಡಬೇಕಾದ್ದೇ ಕರ್ಮಯೋಗವು, ಎಲ್ಲ ವೇದಾಂತಿಗಳಿಗೂ ಕೂಡ. ಅಸಕ್ತಿಯ ಲೋಕರಕ್ಷಾಯಿ ಗುಣೇಶು ಆರೋಪ್ಯ ಕರ್ತೃತಾಂ ಸರ್ವೇಶ್ವರೇವಾನ್ಯಸ್ಯೋಕ್ತ ತೃತೀಯೇ ಕರ್ಮಕಾರ್ಯತ. ಅಸಕ್ತಿಯ ಅಂದರೆ ಫಲದಲ್ಲಿ ಆಸೆ ಇಲ್ಲದೆ ಅಂತ ಅರ್ಥ. ಪರಮಾತ್ಮನನ್ನು ಇಚ್ಛೆ ಪಡುವವನು ಬೇರೆ ಫಲಗಳಲ್ಲಿ ಆಸೆ ಪಡೋದಿಲ್ಲ. ಆದ್ದರಿಂದ ಕರ್ಮಗಳನ್ನು ಮಾಡುವಾಗ ಎಲ್ಲವನ್ನೂ ಆ ಉದ್ದೇಶದಿಂದಲೇ, ಒಂದೇ ಉದ್ದೇಶದಿಂದ ಮಾಡ್ತಾನೆ ಅಂತ ಹೇಳ್ಬಿಟ್ಟು ಬೇರೆ ಸ್ವರ್ಗಾದಿ ಫಲಗಳಲ್ಲಿ ಅವನಿಗೆ ಆಸಕ್ತಿ ಇರೋದಿಲ್ಲ. ಆ ಒಂದು ಸಂಕಲ್ಪವನ್ನು ಮಾಡಬೇಕು. ಮತ್ತೆ ವೇದಗಳಲ್ಲಿ ಕಾಮ್ಯ ಕರ್ಮಗಳು, ನಿತ್ಯ ಕರ್ಮಗಳು, ನಿತ್ಯ ನೈಮಿತ್ತಿಕ ಕರ್ಮಗಳು ಎಲ್ಲ ಇದೆ. ಆಜ್ಞಾ ಕರ್ಮಗಳು, ಅನುಜ್ಞಾ ಕರ್ಮಗಳು ಅಂತ 2 ಭಾಗ ಮಾಡಬಹುದು. ಆಜ್ಞಾ ಕರ್ಮಗಳಲ್ಲಿ ನಿತ್ಯ ನೈಮಿತ್ತಿಕ ಕರ್ಮಗಳೆಲ್ಲ ಬರುತ್ತೆ. ಅನುಜ್ಞಾ ಕರ್ಮಗಳೆಲ್ಲ ಎಲ್ಲ ವೈದಿಕ ಕರ್ಮಗಳೇ. ಅದಕ್ಕೆ ಅನುಜ್ಞೆ ಇದೆ ಅಂದರೆ ಪರ್ಮಿಷನ್ ಇದೆ ಮಾಡೋದಕ್ಕೆ. ಆದರೆ ಆ ಫಲದಲ್ಲಿ ಆಸೆ ಇರೋರು ಮಾಡ್ತಾರೆ, ಇಲ್ಲದೇವರು ಮಾಡಬೇಕಾಗಿಲ್ಲ. ಅದು ಅನುಜ್ಞಾ ಕರ್ಮಗಳು. ಆಜ್ಞಾ ಕರ್ಮಗಳು ಅವನ ಆರ್ಡರ್, ಆಜ್ಞೆ ಮಾಡಲೇಬೇಕು, ಇಲ್ಲದೆ ಹೋದರೆ ಶಿಕ್ಷೆ ಉಂಟಾಗುತ್ತೆ, ಪ್ರತ್ಯವಾಯ ಅಂತ ಹೇಳೋದು. ಅದರಲ್ಲಿ ಅನುಜ್ಞಾ ಕರ್ಮಗಳನ್ನು ಕೂಡ ಕೆಲವರು ಭಕ್ತಿಯೋಗಿಗಳು ಕೂಡ, ಮುಮುಕ್ಷುಗಳಾಗಲಿ ಭಕ್ತಿಯೋಗಿಗಳಾಗಲಿ ಮಾಡುವಂತಹ ಸಂದರ್ಭ ಕಂಡು ಬರುತ್ತೆ. ಯಾಕೆ ಬರುತ್ತೆ ಅಂತ ಹೇಳಿದ್ರೆ, ಇವಾಗ ಆಚಾರ್ಯರುಗಳು ಅವರು ಅನುಜ್ಞಾ ಕರ್ಮವನ್ನೆಲ್ಲ ಪೂರ್ಣವಾಗಿ ಬಿಟ್ಟುಬಿಟ್ರೆ ಲೋಕದಲ್ಲಿ ಎಲ್ಲರೂ, ಮುಮುಕ್ಷುತ್ವ ಇಲ್ಲ ಎಲ್ಲರಿಗೂ, ಬೇರೆಯವರಿಗೆ ಎಲ್ಲರಿಗೂ ಸಾಧಾರಣವಾಗಿ ಬೇರೆ ಫಲಗಳಲ್ಲಿ ಆಸೆ ಇದೆ. ಅವರು ಏನು ತಿಳಿತಾರೆ ಅಂದರೆ, ನಮ್ಮ ಆಚಾರ್ಯರು ಇದನ್ನು ಮಾತ್ರ, ಇದೆಲ್ಲ ಮಾಡಬಾರ್ದು ಅಂತ ಅವರ ದೃಷ್ಟಿ, ಅವರ ಅಭಿಪ್ರಾಯ. ಇದು ಮಾಡೋದು ತಪ್ಪು ಅಂತ ಹೇಳಿ ಇದು ಮಾಡೋದಿಲ್ಲ, ಅದನ್ನು ಮಾಡೋದಿಲ್ಲ, ನಷ್ಟರಾಗ್ಬಿಡ್ತಾರೆ. ಆದ್ದರಿಂದ ಒಬ್ಬ ಚೆನ್ನಾಗಿ ತಿಳಿದವನು ಕೃತ್ಸ್ನವಿತ್ ಆಗುವನು. ಅಕೃತ್ಸ್ನವಿತ್ತರಿಗೆ ತಪ್ಪು ದಾರಿಯನ್ನು ತೋರಿಸಬಾರ್ದು. ಆದ್ದರಿಂದ ಇವರು ಅಂತಹ ಕರ್ಮಗಳನ್ನು ಮಾಡ್ತಾರೆ, ಮಾಡಿ ಫಲದಲ್ಲಿ ಆಸೆ ಇಲ್ಲದೆ ಮಾಡ್ತಾರೆ. ಸ್ವರ್ಗ ಫಲ ಹೇಳಿರುವ ಕರ್ಮವನ್ನು ಪರಮಾತ್ಮನ ಪ್ರೀತಿಗಾಗಿ ಮಾಡ್ತಾರೆ, ಪರಮಾತ್ಮನ ಆರಾಧನಾ ರೂಪವಾಗಿ. ಅದಕ್ಕೆ ಲೋಕ ಸಂಗ್ರಹ ಅಂತ ಹೆಸರು. ಲೋಕದವರಿಗೆ ಒಂದು ಮಾರ್ಗ, ಕರ್ಮದಲ್ಲಿ ಪ್ರವೃತ್ತಿ ಉಂಟಾಗುವ ಹಾಗೆ ಮಾಡೋದು. ವೈದಿಕ ಕರ್ಮಗಳಲ್ಲಿ ಪ್ರವೃತ್ತಿ ಉಂಟಾಗುವ ಹಾಗೆ ಮಾಡಿ ಅವರು ಅದರ ಫಲಗಳನ್ನೆಲ್ಲ ಅನುಭವಿಸಿದ ಮೇಲೆ, ಇಲ್ಲಿ ವೇದದಲ್ಲಿ ಹೇಳಿರೋದೆಲ್ಲ ಸತ್ಯವಾದದ್ದು ಅನ್ನೋ ವಿಶ್ವಾಸ ಬಂದು, ಅದಾದ ಮೇಲೆ ಇದೆಲ್ಲ ಅನಿತ್ಯ, ಅಲ್ಪ ಅಂತ ತಿಳಿದು ನಿತ್ಯವಾದ ಫಲ ಬೇಕು ಅನ್ನೋ ಆಸೆಯಿಂದ ಮುಮುಕ್ಷುತ್ವ ಬರುತ್ತೆ ಅವರಿಗೆ. ಆದ್ದರಿಂದ ಅದು ಲೋಕರಕ್ಷಾಯೈ, ಲೋಕ ಸಂಗ್ರಹಾರ್ಥವಾಗಿಯೂ ಮಾಡಬೇಕು.
ಆ ಸ್ಥಿತ ಜನಕಾದೇಹ ಅಂತ ಶ್ಲೋಕದಲ್ಲಿ ಬರುತ್ತೆ ಮುಂದೆ. ಇದೆಲ್ಲ ಮಾಡುವಾಗ ಗುಣೇಶು ಆರೋಪ್ಯ ಕರ್ತೃತಾಂ, ಇದು ಬಹಳ ಸೂಕ್ಷ್ಮವಾದ ವಿಷಯ. ಗುಣೇಶು ಆರೋಪ್ಯ ಕರ್ತೃತಾಂ, ನಮ್ಮ ಕರ್ತೃತ್ವ ಅನ್ನೋದು ಡೂಯರ್ಶಿಪ್ ಏಜೆನ್ಸಿ ಅನ್ನೋದು. ಈ ಕರ್ತೃತ್ವ ಅನ್ನೋದು ನಮಗೆ ಇದೆ, ಜೀವಾತ್ಮನೇ ಮಾಡಬೇಕು ಕೆಲಸಗಳನ್ನೆಲ್ಲ. ಆದರೆ ಇಲ್ಲಿ ಮಾಡುವಂತಹ ಕೆಲಸಗಳೆಲ್ಲ ಹೇಗೆ ಬರುತ್ತೆ ಅಂದರೆ ಪ್ರಕೃತಿ ಸಂಬಂಧದಿಂದಲೇ ಇದೆ. ಇಲ್ಲೆಲ್ಲ ಆ ಶರೀರ ಇಂದ್ರಿಯ ಇದನ್ನೆಲ್ಲ ಒಂದು ಸಂಪರ್ಕದಿಂದ ಇವನಿಗೆ ಅನೇಕ ವಿಧವಾದ ವ್ಯಾಪಾರಗಳೆಲ್ಲ ಇಲ್ಲಿ ಮಾಡ್ತಾನೆ. ಇದೆಲ್ಲ ಸ್ವರೂಪದಲ್ಲಿ ಇಲ್ಲ. ಅವನಿಗೆ ಸ್ವರೂಪದಲ್ಲಿ ಏನಿದ್ರು ಭಗವಂತನ ಅವನ ಜ್ಞಾನವು ಅನಂತವಾಗಿರುತ್ತೆ. ಸ್ವರೂಪದಲ್ಲಿ ಅವನಿಗೆ ಭಗವತ್ ಶೇಷತ್ವ ಜ್ಞಾನ ಪೂರ್ಣವಾಗಿ ಇದ್ದು ಅವನು ಭಗವಂತನ ಕೈಂಕರ್ಯವನ್ನೇ ಮಾಡೋಕ್ಕೆ ಇಚ್ಛೆ ಪಡ್ತಾನೆ. ಅದು ಸ್ವರೂಪದಲ್ಲಿ ಬರುವ ಕರ್ತೃತ್ವ. ಆದರೆ ಪ್ರಕೃತಿ ಸಂಬಂಧದಿಂದ ಬೇರೆ ಬೇರೆ ವ್ಯಾಪಾರಗಳೆಲ್ಲ ಇಲ್ಲಿ ಬರುತ್ತೆ, ದೇಹದ ಸಂಬಂಧ ಇರೋದ್ರಿಂದ. ಈ ದೇಹೇಂದ್ರಿಯಗಳನ್ನು ಉಪಯೋಗಿಸ್ಕೊಂಡು ಇವನೇ ಕರ್ಮ ಮಾಡಬೇಕು. ಮಾಡುವಾಗ ಈ ದೇಹೇಂದ್ರಿಯಗಳನ್ನು ಒಳ್ಳೆಯದಕ್ಕೂ ಮಾಡಬಹುದು, ಕೆಟ್ಟದಕ್ಕೂ ಮಾಡಬಹುದು. ಸರಿಯಾದ ಮಾರ್ಗದಲ್ಲಿ ಹೋಗೋದಕ್ಕೆ ಇವನು ಸಂಕಲ್ಪ ಮಾಡಿ ಉಪಯೋಗಿಸ್ಕೊಳ್ಬೇಕು. ಹಾಗೆ ಮಾಡುವಾಗ ಒಬ್ಬನೇ ಎಲ್ಲವನ್ನು ಮಾಡೋಕ್ಕಾಗೋದಿಲ್ಲ. ಇಲ್ಲಿ ದೇಹ, ಇಂದ್ರಿಯ, ಮನಸ್ಸು, ಪರಮಾತ್ಮ ಇವರೆಲ್ಲರೂ ಇದ್ದರೆ ಅದರ ಜೊತೆ ಇವನು ಇದ್ದು ಮಾಡ್ತಾನೆ. 5 ವಿಷಯಗಳು ಸೇರಿನೇ ಕರ್ಮಗಳೆಲ್ಲ ಮಾಡುವಂಥದ್ದು. ಅಂತಹ 5 ವಿಷಯ ಸೇರಿ ಮಾಡೋ ಕರ್ಮ ನಾವೊಬ್ಬನೇ ಮಾಡ್ತೀನಿ ಅಂತ ತಿಳಿಯೋದು ತಪ್ಪು. ಇದು ಒಂದು ದೃಷ್ಟಿ. ಇನ್ನೊಂದು ದೃಷ್ಟಿ, ಈ ಪ್ರಕೃತಿಯೊಡನೆ ಮಾಡುವ ಕರ್ಮಗಳು ಸ್ವರೂಪದಲ್ಲಿಲ್ಲ ನನಗೆ. ಇದೆಲ್ಲವೂ ಕೂಡ ಪ್ರಕೃತಿ ಸಂಬಂಧದಿಂದ ಬಂದಿದೆ ಅಂತ ತಿಳಿದು ಪ್ರಕೃತಿ ಸಂಬಂಧದಿಂದ ಬರ್ತಿದೆ ಅಂತ ಪ್ರಕೃತಿಯಲ್ಲಿ ಆರೋಪಣೆ ಮಾಡೋದು ಅಷ್ಟೇ, ಅನುಸಂಧಾನ ಮಾಡೋದು. ಇದರಿಂದ ಬರ್ತಾ ಇದೆ ಅಲ್ಲ, ಅದೇ ಮಾಡಿಸ್ತಾ ಇದೆ ನನ್ನ, ಆ ರೀತಿ ಒಂದು ದೃಷ್ಟಿ. ಕಡೆಯಲ್ಲಿ ಪರಮಾತ್ಮನಲ್ಲಿ ಅದನ್ನೆಲ್ಲ ಸಮರ್ಪಣೆ ಮಾಡೋದು. ಎಲ್ಲ ಕರ್ಮಗಳಲ್ಲಿಯೂ ನಾವು ಮಾಡುವಂತಹ ಸಾತ್ವಿಕ ತ್ಯಾಗ ಭಾಷ್ಯಕಾರರು 3ನೇ ಅಧ್ಯಾಯದಲ್ಲಿ ಹೇಳಿರುವಂತಹದ್ದು. 30ನೇ ಶ್ಲೋಕದಲ್ಲಿ ಮೈ ಸರ್ವಾಣಿ ಕರ್ಮಾಣಿ ಸನ್ಯಸ್ಯ ಅಧ್ಯಾತ್ಮ ಚೇತಸ ನಿರಾಶೀಹಿ ನಿರ್ಮಮೋ ಭೂತ್ವ ಯುದ್ಧಸ್ವ ವಿಗತ ಜ್ವರ ಅಂತ ಪರಮಾತ್ಮನ ಹೇಳಿದ. ಎಲ್ಲ ಕರ್ಮಗಳನ್ನು ನನ್ನಲ್ಲಿ ಕರ್ತೃತ್ವವನ್ನು ತ್ಯಾಗ ಮಾಡಿಬಿಡು. ಮೈ ಸನ್ಯಸ್ಯ ಕರ್ತೃತ್ವ ತ್ಯಾಗ, ನಿರಾಶೀಹಿ ಫಲದಲ್ಲಿ ಆಶೆ ಇಟ್ಕೋಬೇಡ, ನಿರ್ಮಮಃ ಮಮತಾ ತ್ಯಾಗವನ್ನು ಮಾಡಬೇಕು. ನನ್ನದು ಕರ್ಮ ಅನ್ನುವ ಇದು ಬುದ್ಧಿ ಇರಬಾರ್ದು. ಅವನ ಕರ್ಮವನ್ನು ಅವನ ಪ್ರಯೋಜನಕ್ಕೋಸ್ಕರ ಅವನ ಆರಾಧನೆಗಾಗಿ ರೂಪದಲ್ಲಿ ಅವನೇ ಮಾಡಿಸ್ತಾನೆ. ಈ ಸಾತ್ವಿಕ ತ್ಯಾಗ ಭಾಷ್ಯಕಾರರು ಹೇಳಿರೋ ವಿಷಯ. ಅವರು ನಾವು ದಿನವೂ ಎಲ್ಲ ಕರ್ಮದಲ್ಲೂ ಏನು ಮಾಡ್ತೀವೋ ಇಲ್ಲಿ 3ನೇ ಅಧ್ಯಾಯದಲ್ಲಿ ಹೇಳ್ತಾರೆ. ಸ್ವಕೀಯೇನಾತ್ಮನ ಕರ್ತ್ರ ಸ್ವಕೀಯೈಶ್ಚ ಉಪಕರಣೈ ಸ್ವಾರಾಧನೈಕ ಪ್ರಯೋಜನಾಯ ಪರಮಪುರುಷ ಸರ್ವಶೇಷಿ ಸರ್ವೇಶ್ವರ ಸ್ವಯಮೇವ ಸರ್ವಕರ್ಮಾಣಿ ಕಾರಯತಿ. ಭಾಷೆಗಾರರ ಮಾತು. ಅವರು ಅನ್ಸ್ಪಷ್ಟವಾಗಿ ಇಲ್ಲಿ ತಿಳಿಸ್ತಾರೆ. ಅದನ್ನೇ ನಾವು ಎಲ್ಲ ಕರ್ಮದಲ್ಲೂ ಅಳವಡಿಸ್ಕೊಂಡಿದ್ದೇವೆ ಸಂಪ್ರದಾಯದಲ್ಲಿ. ಅದನ್ನ ಇಲ್ಲಿ 3ನೇ ಅಧ್ಯಾಯದ ಒಂದು ಸಂಗ್ರಹವಾದ ಅರ್ಥ. ಸರ್ವೇಶ್ವರನಲ್ಲಿ ಕರ್ತೃತ್ವವನ್ನೆಲ್ಲ ಇಟ್ಟು ಕರ್ಮವನ್ನು ಮಾಡಬೇಕು ಅನ್ನೋದು ಮೊದಲು. ಅದನ್ನ ಇಲ್ಲಿ ಹೇಳ್ತಾರೆ. ಆಸಕ್ತಿಯ ಅನ್ನೋದು ಪರಮಪುರುಷ ಪ್ರೀತಿ ವ್ಯತಿರಿಕ್ತ ಸ್ವರ್ಗಾದಿ ಫಲ ಸಂಗತ್ಯಾಗಪೂರ್ವಕಂ. ಸ್ವರ್ಗಾದಿಗಳಲ್ಲಿ ಆಸಕ್ತಿ ಇರಬಾರ್ದು. ಸ್ವರ್ಗಾದಿಗಳು ಅಂದರೆ ಬೇರೆ ಯಾವ ಮಿಕ್ಕಿದ್ದೆಲ್ಲ ಇಲ್ಲಿ ಬರುವ ಐಹಿಕ ಫಲಗಳಲ್ಲಿ ಅದು ಹೇಳಲೇಬೇಕಾಗಿಲ್ಲ. ಲೋಕರಕ್ಷಾಯಿ, ಲೋಕರಕ್ಷೆ ಅಂತ ಹೇಳಿದ್ರೆ ಒಬ್ಬ ಕೃತ್ಸ್ನವಿತ್ ಆಗಿರುವವನು ತನ್ನ ಅನುಷ್ಠಾನ ಅಥವಾ ಅನನುಸಂಧಾನ ಮಾಡೋದ್ರಿಂದ ಕೃತ್ಸ್ನವಿತ್ತಾದವನಿಗೆ ಅವನು ಒಬ್ಬ ತಿಳಿದೇ ಇರೋವನಿಗೆ ಶಿಕ್ಷೆ ಕೊಡಬೇಕು, ಹೇಳಬೇಕು. ಅವನಿಗೆ ಇದು ಕರ್ಮಗಳನ್ನೆಲ್ಲ ಮಾಡಬೇಕು, ವೈದಿಕವಾದ ಕರ್ಮಗಳು ಶಾಸ್ತ್ರೀಯವಾದ ರೀತಿಯಲ್ಲಿ ಮಾಡಬೇಕು. ಆದ್ದರಿಂದ ಇವರು ಅದನ್ನೆಲ್ಲ ಬಿಟ್ಟಿದ್ರೆ ಅವರು ಅದನ್ನು ಬಿಟ್ಟು ನಷ್ಟರಾಗ್ಬಿಡ್ತಾರೆ ಅಂತ ಹೇಳಿಬಿಟ್ಟು ಅವರು ಇದು ಪ್ರಾಮಾಣಿಕವಲ್ಲ ಅಂತ ತಿಳ್ಕೋಬಹುದು. ಆಚಾರ್ಯರು ಮಾಡದೇ ಇರೋದು ಪ್ರಮಾಣವಲ್ಲ ನಮಗೆ ಅಂತ ಹೇಳಿದ್ರೆ ನಿಷ್ಪ್ರಮಾದ ಲುಂಟಾಕರಹಿತ ಘಂಟಾಪಥ ಪ್ರವರ್ತನಾರ್ಥಂ. ಸ್ವಾಮಿ ದೇಶಿಕನಲ್ಲಿ ಅದ್ಭುತವಾಗಿ ಬರೀತಾರೆ. ನಿಷ್ಪ್ರಮಾದ, ಒಂದು ಪ್ರಮಾದವೂ ಇರಬಾರ್ದು, ದೋಷವಿಲ್ಲದೆ, ಲುಂಟಾಕರಹಿತ, ಯಾವುದು ಮುಳ್ಳುಗಿಳ್ಳು ಇರಬಾರ್ದು ಅಂತ ಅಡ್ಡಿಗಳಿಲ್ಲದೆ ಇರುವಂತಹ ಘಂಟಾಪಥ ಪ್ರವರ್ತನಾಯ. ಈ ಘಂಟಾಪಥ ಹೈವೇ, ಘಂಟಾಪಥವನ್ನು ಪ್ರವರ್ತನೆ ಮಾಡಬೇಕು, ವೈದಿಕ ಮಾರ್ಗವನ್ನು.
ಅದಕ್ಕೋಸ್ಕರ ಲೋಕರಕ್ಷೆಗೆ ಮಾಡಬೇಕು, ಲೋಕ ಸಂಗ್ರಹಾರ್ಥವಾಗಿ ಅಂತ ಹೇಳ್ಬಿಟ್ಟು ಇದೆ. ಲೋಕ ಸಂಗ್ರಹ ಶಬ್ದ ವ್ಯಾಖ್ಯಾತ ಅಂತ ಹೇಳಿದ್ರು. ಲೋಕ ಸಂಗ್ರಹ ಅನ್ನುವ ಶಬ್ದ ಗೀತೆಯಲ್ಲಿ ಬರುವ ಶಬ್ದ ಅದು. ಅದನ್ನ ಆರೋಪಣೆ ಮಾಡೋದು ಅಂತ. ಆರೋಪಣೆ ಮಾಡೋದು ಅನ್ನೋದು ತುಂಬ ಕಷ್ಟ ಅನುಸಂಧಾನ. ಇವನೇ ಮಾಡಬೇಕು, ಮಾಡಲಿಲ್ಲ ಅಂತ ಅನುಸಂಧಾನ ಮಾಡಬೇಕು. ಅದನ್ನ ಇಲ್ಲಿ ಸ್ಪಷ್ಟವಾಗಿ ದೇಶಿಕರು ತಿಳಿಸ್ತಾರೆ. ಕರ್ತೃತಾಂ ಗುಣಪ್ರಯುಕ್ತತೆಯ ಅನುಸಂಧಾಯ. ಗುಣದ ಸಂಪರ್ಕದ ಪ್ರಯುಕ್ತವಾಗಿ ಬಂದಿರೋದು, ಗುಣದ ಪ್ರಯುಕ್ತವಾಗಿ ನಾನು ಮಾಡ್ತಾ ಇದ್ದೀನಿ ಇದನ್ನೇ ಹೊರತು ಸ್ವರೂಪದಲ್ಲಿ ನನಗಿರಲಿಲ್ಲ ಅಂತ ಅರ್ಥ. ಆ ರೀತಿ ಒಂದು ಅನುಸಂಧಾನ ಅದನ್ನ ಹೇಳ್ತಾರೆ. ನ ಸ್ವರೂಪ ಪ್ರಯುಕ್ತಮಿದಂ, ಇದು ಭಾಷಿಕಾರರ ಮಾತು. ನ ಸ್ವರೂಪ ಪ್ರಯುಕ್ತಂ, ಸ್ವರೂಪದಲ್ಲಿ ಇಲ್ಲ ಅವನಿಗೆ, ಗುಣಪ್ರಯುಕ್ತವಾಗಿ ಬಂದಿರೋದು. ಅಪಿತು ಗುಣ ಸಂಪರ್ಕ ಕೃತಂ ಅಂತ ಹೇಳ್ಬಿಟ್ಟು, ಆದ್ದರಿಂದ ಗುಣಕೃತಂ ಅಂತ ಅನುಸಂಧಾನ ಮಾಡೋದು. ಗುಣದ ಪ್ರಯುಕ್ತವಾಗಿ ಬಂದಿರೋದ್ರಿಂದ ಗುಣಗಳೇ ಮಾಡ್ತಾ ಇದೆ ಅಂತ ನೆನೆಸ್ಕೊಳ್ಳೋದು. ಹಾಗೆ ಅದಕ್ಕೆ ಗುಣೇಶು ಅಂತ ಹೇಳೋದು. ಈ ಗುಣಕೃತಂ ಅಂದ್ರೆ ಅದುವೇ ಅರ್ಥ. ಗುಣೇಶು ಆರೋಪ್ಯ. ಕಡೆಯಲ್ಲಿ ಪರಮಾತ್ಮನಲ್ಲಿ ಅದನ್ನ ವಿಶ್ರಮ ಸ್ಥಾನ, ಅವನೇ ಮಾಡಿಸ್ತಾ ಇದ್ದಾನೆ ನಮಗೆ ಎಲ್ಲವನ್ನು. ಸರ್ವನಿಯಂತ ಆದ ಪರಮಾತ್ಮನೇ ಮಾಡಿಸ್ತಾ ಇದ್ದಾನೆ ಅನ್ನುವಂಥದ್ದು, ಅದನ್ನ ಅನುಸಂಧಾನ ಮಾಡೋದು. ಅದರಿಂದ ಎರಡು ಪ್ರಧಾನವಾದ ಸೂತ್ರಕಾರರು ಅದನ್ನ ಹೇಳ್ತಾರೆ. ಇದು ಮುಖ್ಯವಾದ ವಿಷಯ. ಕರ್ತಾ ಶಾಸ್ತ್ರಾರ್ಥವತ್ವಾತ್ ಅಂತ ಹೇಳಿ ಒಂದು ಸೂತ್ರದಲ್ಲಿ ಜೀವಾತ್ಮನಿಗೆ ಕರ್ತೃತ್ವ ಇದೆಯೋ ಇಲ್ಲವೋ. ಬೇರೆ ದರ್ಶನ, ಕೆಲವರಲ್ಲಿ ಈಗ ಅದ್ವೈತ ದರ್ಶನದಲ್ಲಿ ಜ್ಞಾನ ಬಂದರೆ ಕರ್ಮವನ್ನೇ ಪೂರ್ಣವಾಗಿ ತ್ಯಾಗ ಮಾಡಬೇಕು ಅಂತ ಹೇಳ್ತಾರೆ. ಸ್ವರೂಪ ತ್ಯಾಗ ಅಂತ ಹೆಸರು ಅದಕ್ಕೆ. ನಾವು ಸ್ವರೂಪ ತ್ಯಾಗ ಇಲ್ಲ, ಸ್ವರೂಪ ಕರ್ಮವನ್ನು ಮಾಡಬೇಕು, ಫಲವನ್ನು ತ್ಯಾಗ ಮಾಡಬೇಕು. ಕರ್ಮದಲ್ಲಿ ಫಲ, ಮಮತಾ, ಸಂಘ ಇದನ್ನು ತ್ಯಾಗ ಮಾಡಬೇಕೆ ಹೊರತು ಕರ್ಮವನ್ನೇ ಬಿಟ್ಟು ಬಿಡಬಾರ್ದು. ಕರ್ಮ ಮಾಡಬೇಕು. ಯಾಕೆ? ಇವನಿಗೆ ಕರ್ತೃತ್ವ ಇದೆ, ಕರ್ತೃತ್ವ ಇರೋದ್ರಿಂದ ಮಾಡಬೇಕು. ಇಲ್ಲಿ ಹೋದರೆ ಶಾಸ್ತ್ರಕ್ಕೆ ಪ್ರಯೋಜನವೇ ಇರೋದಿಲ್ಲ. ಶಾಸ್ತ್ರ ಹೇಳುತ್ತೆ ಉಪಾಸೀತ ಧ್ಯಾಯಿತ. ಹೇಗೆ ಸ್ವರ್ಗ ಬಲಕ್ಕೋಸ್ಕರ ಯಾಗಾದಿಗಳನ್ನು ಮಾಡುವಂತ ಹೇಳುತ್ತೆಯೋ, ಮೋಕ್ಷಕ್ಕಾಗಿ ಉಪಾಸನೆ ಮಾಡುವಂತನೂ ಹೇಳುತ್ತೆ ಶಾಸ್ತ್ರ. ಇದಕ್ಕೆಲ್ಲ ಶಾಸ್ತ್ರಕ್ಕೆ ಪ್ರಯೋಜನವಿರೋದ್ರಿಂದ ಕರ್ತೃತ್ವ ಅನ್ನೋದು ಇದೆ ಇವನಿಗೆ, ಡೂಯರ್ಶಿಪ್ ಇವನೇ ಮಾಡಬೇಕು. ಆದರೆ ಆ ಕರ್ತೃತ್ವ ಇವನಿಗೆ ಸ್ವತಂತ್ರವಾಗಿ ಬಂದಿಲ್ಲ. ಪರಾತ್ ತು ತಶ್ರುತೇ ಹೇ ಪರಾತ್ ತು. ಪರಾತ್ ಅಂದ್ರೆ ಪರಮಾತ್ಮನಿಂದ ಕೊಡಲ್ಪಟ್ಟಿರೋದು ಕರ್ತೃತ್ವ, ಅವನ ಅಧೀನದಲ್ಲಿ ಇದೆ. ಅದರಲ್ಲಿ ನಮ್ಮ ಸಿದ್ಧಾಂತದಲ್ಲಿ ಒಂದು ವಿಶೇಷ ಏನು ಅಂದ್ರೆ, ಪ್ರಥಮ ಕ್ಷಣದಲ್ಲಿ ನಮಗೆ ಸಂಕಲ್ಪ ಮಾಡುವ ಸ್ವಾತಂತ್ರ್ಯ ಪರಮಾತ್ಮನೇ ಕೊಟ್ಟಿದ್ದಾನೆ ತನ್ನ ಸ್ವಾತಂತ್ರ್ಯದಿಂದ. ಆದರೆ ಅವನ ಸ್ವಾತಂತ್ರ್ಯ ಕಡಿಮೆ ಆಗುತ್ತೆಯೇ ಅಂದ್ರೆ, ಕಡಿಮೆ ಆದರೂ ಅದು ಅವನಿಗೆ ಇಷ್ಟವೇ ಅಂತ ಬರೀತಾರೆ ಸುದರ್ಶನ ಸೂರಿಗಳು ಶ್ರೀಭಾಷ್ಯದಲ್ಲಿ. ಶ್ರುತ ಪ್ರಕಾಶಿಕೆಯಲ್ಲಿ ಅವನ ಸ್ವಾತಂತ್ರ್ಯ ಸ್ವಲ್ಪ ಕಡಿಮೆ ಮಾಡಿಸ್ಕೊಳ್ಳೋದು ಅವನಿಗೆ ಇಷ್ಟವೇ ಅಂತ ಬರೀತಾರೆ. ಅವನ ಸ್ವಾತಂತ್ರ್ಯದಿಂದ ಇವನಿಗೆ ಸ್ವಾತಂತ್ರ್ಯ ಕೊಟ್ಟಿದ್ದಾನೆ. ಇಲ್ಲದೆ ಹೋದರೆ ಅವನಿಗೆ ನಿಷ್ಪಕ್ಷಪಾತಿ ಅಂತ ಹೇಳೋಕ್ಕಾಗೋದಿಲ್ಲ. ಇವನ್ ಕೆಲಸ ಮಾಡೋದಕ್ಕೆ ಸ್ವಾತಂತ್ರ್ಯವನ್ನೇ ಕೊಡದೆ ಶಾಸ್ತ್ರವನ್ನೆಲ್ಲ ಅನುಸರಿಸು ಅಂತ ಹೇಳಿದ್ರೆ, ನನಗೇನು ಸ್ವಾತಂತ್ರ್ಯ ಇದೆ ಮಾಡೋಕ್ಕೆ, ಮಾಡೋದಿಲ್ಲ ಅಂತ ಹೇಳ್ತಾನೆ. ಮಾಡೋಕ್ಕೆ ಆಗೋದಿಲ್ಲ ಅಂತ ಹೇಳ್ಬೋದು. ಸ್ವಾತಂತ್ರ್ಯ ಕೊಟ್ಟಿದ್ದಾನೆ, ಕೊಟ್ಬಿಟ್ಟು ನೀನೇ ಸಂಕಲ್ಪ ಮಾಡಬೇಕು, ನೀನು ಸಂಕಲ್ಪ ಮಾಡಿದ್ರೆ ನಡೆಸ್ಕೊಡ್ತೀನಿ ನಾನು. ಒಂದು ಕ್ಷಣ ಉದಾಸೀನನಾಗಿತ್ತು ನಾನು ಪರಮಾತ್ಮ. ಇದು ಬಹಳ ಸೂಕ್ಷ್ಮವಾದ ಅರ್ಥ. ಮುಂದೆ ಗೀತೆಯಲ್ಲಿ ವಿಸ್ತಾರವಾಗಿ ಬರುತ್ತೆ ಇದರ ವಿಷಯ. ಇಲ್ಲಿ ಸ್ವಲ್ಪ ಸಂಗ್ರಹವಾಗಿ ಅದನ್ನ ಒಂದು ಅಧ್ಯಾಯದಲ್ಲಿ ಬರುವಂತಹ 3ನೇ ಅಧ್ಯಾಯದ ವಿಷಯಗಳು ಪ್ರಧಾನವಾಗಿ ಕರ್ಮವನ್ನು ಹೇಗೆ ಮಾಡಬೇಕು ಅಂತ. ಗುಣಗಳಲ್ಲಿ ಒಂದು ಫಲದಲ್ಲಿ ಆಸೆ ಇರಬಾರ್ದು, ಬೇರೆ ಫಲಗಳಲ್ಲಿ ಲೋಕದ ಸಂಗ್ರಹಾರ್ಥವಾಗಿ ಮಾಡಬೇಕು. ಗುಣಗಳೇ ಮಾಡ್ತಾ ಇದೆ ಅಂತ ಅನುಸಂಧಾನ ಮಾಡಬೇಕು. ಮತ್ತೆ ಪರಮಾತ್ಮನೇ ಮಾಡಿಸ್ತಾ ಇದ್ದಾನೆ, ಕಡೆಯಲ್ಲಿ ಪರಮಾತ್ಮನಲ್ಲಿ ಕರ್ತೃತ್ವವನ್ನು ಅನುಸಂಧಾನ ಮಾಡಬೇಕು. ಹಾಗೆ ಮಾಡಿ ಕರ್ಮಗಳನ್ನು ಮಾಡಬೇಕು ಅನ್ನೋದು 3ನೇ ಅಧ್ಯಾಯ. 4ನೇ ಅಧ್ಯಾಯದಲ್ಲಿ ಪ್ರಸಂಗಾತ್ ಸ್ವಸ್ವಭಾವೋಕ್ತಿ ಕರ್ಮಣಃ ಕರ್ಮತಾಸ್ಯ ಚ ಭೇದ ಜ್ಞಾನಸ್ಯ ಮಾಹಾತ್ಮ್ಯಂ ಚತುರ್ಥಾಧ್ಯಾಯ ಉಚ್ಯತೆ. ಪ್ರಸಂಗಾತ್ ಸ್ವಸ್ವಭಾವೋಕ್ತಿ. ಸ್ವ ಅನ್ನೋದು ಪರಮಾತ್ಮನನ್ನು ತಿಳಿಸುತ್ತೆ. ಎಲ್ಲ ಕಡೆಯೂ ಗೀತೆಯಲ್ಲಿ ಅನೇಕ ಕಡೆ ಶಾಸ್ತ್ರಗಳಲ್ಲೆಲ್ಲ ಸ್ವ ಶಬ್ದ ಪರಮಾತ್ಮನಿಗೆ ಅನ್ವಯಿಸುತ್ತೆ. ಸ್ವಕೀಯೇನ ಸ್ವಕೀಯೈಶ್ಚ ಉಪಕರಣೈಃ ಸ್ವ ಆರಾಧನಾಯ ಪ್ರಯೋಜನಾಯ ಸ್ವಯಮೇವ ಸರ್ವಕರ್ಮಾಣಿ ಕಾರಯತಿ. ಎಲ್ಲ ಸ್ವ 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 ಎಲ್ಲ ಬರುತ್ತೆ.
ಎಲ್ಲ ಪರಮಾತ್ಮನಿಗೆ ಅದು ಅರ್ಥ. ಇಲ್ಲಿಯೂ ಹಾಗೆ ಸ್ವಭಾವಾಪ್ತಿ ಅಂದರೆ ತನ್ನ ನಿಜವಾದ ಸ್ವಭಾವವನ್ನು ಹೇಳ್ತಾನೆ. ಪ್ರಾಸಂಗಿಕವಾಗಿ ಅವತಾರ ರಹಸ್ಯ ಅಂತ ಹೆಸರು. ಅವತಾರ ರಹಸ್ಯವನ್ನು ಹೇಳ್ತಾನೆ. ಅವತಾರದಲ್ಲಿ ಹೇಗೆ, ಯಾವ ಕಾಲದಲ್ಲಿ ಅವತಾರವಾಗುತ್ತೆ, ಯಾವ ಉದ್ದೇಶಕ್ಕೋಸ್ಕರ ಅವತಾರ ಮಾಡ್ತಾನೆ, ಅವತಾರ ಮಾಡುವಾಗ ಅವನು ತೆಗೆದುಕೊಳ್ಳುವ ರೂಪಗಳೆಲ್ಲ ಎಂತಹದ್ದು, ಎಲ್ಲ ವಿಷಯಗಳು ಕೂಡ ಅದರಲ್ಲಿ ಬರುತ್ತೆ 4ನೇ ಅಧ್ಯಾಯದಲ್ಲಿ. ಕರ್ಮಣಃ ಅಕರ್ಮತ, ಕರ್ಮದಲ್ಲಿ ಅಕರ್ಮವೂ ಸೇರಿದೆ ಅಂತ ಹೇಳಿದ್ರು. ಕರ್ಮದಲ್ಲಿ ಅಕರ್ಮವಿದೆ ಅಂತ ಹೇಳಿದ್ರೆ ಏನರ್ಥ, ಅದು ಒಂದು ಭಾಗ ಕರ್ಮದಲ್ಲಿ. ಕರ್ಮದಲ್ಲಿ ಅಕರ್ಮ ಅಂದ್ರೆ ಏನರ್ಥ ಅಂದ್ರೆ, ಅಕರ್ಮ ಅಂದ್ರೆ ಜ್ಞಾನ ಅಂತ ಅರ್ಥ, ಆತ್ಮಜ್ಞಾನ. ಕರ್ಮ ಮಾಡುವಾಗ ಆತ್ಮಜ್ಞಾನ ಪೂರ್ವಕವಾಗಿ ಕರ್ಮವನ್ನು ಮಾಡಬೇಕು. ನಾನು ದೇಹಕ್ಕಿಂತ ಬೇರೆಯಾದವನು ಅನ್ನುವ ಒಂದು, ದೇಹದಿಂದ ವಿಲಕ್ಷಣನಾದವನು, ಜ್ಞಾನಾನಂದ ಸ್ವರೂಪನಾದವನು, ಇದನ್ನೇ ಮನಸ್ಸಿನಲ್ಲಿ ಚಿಂತನೆ ಮಾಡಿಕೊಂಡು ಕರ್ಮಗಳನ್ನು ಮಾಡಬೇಕು. ಇದು ಕರ್ಮಯೋಗ ಅನ್ನೋದು ಹಾಗೆಯೇ. ಕರ್ಮಯೋಗ ಮಾಡುವಾಗ ಹಾಗೆ ಮಾಡಬೇಕು ಅಂತ. ಆ ಕರ್ಮಯೋಗದ ಭೇದಗಳು ಹೇಳಲ್ಪಟ್ಟಿವೆ. ಅನೇಕ ಭೇದಗಳಿದೆ, ವಿಧ ವಿಧವಾದ ಕರ್ಮಯೋಗ. ಇದು ನಿತ್ಯ ನೈಮಿತ್ತಿಕ ಕರ್ಮಕ್ಕಿಂತ ಬೇರೆಯಾದದ್ದು. ಯಾವುದಾದ್ರೂ ಒಂದು ಕರ್ಮವನ್ನ ನಿತ್ಯ ನೈಮಿತ್ತಿಕ ಕರ್ಮ ಮಾಡ್ತಾ ಇರಬೇಕು ಇವನು ದಿನವೂ. ಸಂಧ್ಯಾವಂದನ ಕಾಲದಲ್ಲಿ ಸಂಧ್ಯಾವಂದನ ಜಪ ಇದು ಬ್ರಹ್ಮಯಜ್ಞ ಏನೇನು ಹೇಳಿದ್ಯೋ ಎಲ್ಲ ಹೇಳಿ ಮಾಡಬೇಕು. ಅದೆಲ್ಲ ಬಿಟ್ಟು ಬೇರೆ ಒಂದು ಸಮಯದಲ್ಲಿ ಯಾವುದಾದ್ರೂ ಒಂದು, ಈ ಕರ್ಮಯೋಗದ ಭೇದಗಳು ಇಲ್ಲಿ ಹೇಳಲ್ಪಟ್ಟಿದೆ ಗೀತೆಯಲ್ಲಿ, ಯಾವುದಾದ್ರೂ ಒಂದನ್ನು ತೆಗೆದುಕೊಂಡು ಒಂದು ನಿಯಮಿತವಾದ ಕಾಲದಲ್ಲಿ ಆ ಕರ್ಮವನ್ನು ಮಾಡಬೇಕು. ಅದು ಮಾಡುವಾಗ ಆತ್ಮಜ್ಞಾನ ಸಹಿತವಾಗಿ ಮಾಡಬೇಕು. ಹೀಗೆ ಮಾಡ್ತಾ ಇದ್ರೆ ಅವನು ಅನೇಕ ಕಾಲ ಆತ್ಮನು ಜ್ಞಾನ ಸ್ವರೂಪ, ದೇಹಕ್ಕಿಂತ ವಿಲಕ್ಷಣನಾದವನು, ಹೀಗೆ ಹೇಳ್ಕೊಂಡು ಆ ಕರ್ಮವನ್ನು ಮಾಡ್ತಾ ಇದ್ರೆ ಕಡೆಯಲ್ಲಿ ಒಂದು ದಿನ ಕರ್ಮದ ಭಾಗ ಮೆಕ್ಯಾನಿಕಲ್ ಆಗಿ ಹೋಗುತ್ತೆ. ನಾವು ಹೇಳೋ ಹಾಗೆ ಜ್ಞಾನದ ಭಾಗ ಅಧಿಕವಾಗ್ತಾ ಹೋಗುತ್ತೆ. ಆಗ ಕಡೆಯಲ್ಲಿ ಇವನಿಗೆ ಆತ್ಮಸ್ವರೂಪ ಶೇಷತ್ವ ಜ್ಞಾನ ಪೂರ್ಣವಾಗಿ ಬರುತ್ತೆ. ಇದುವೇ ಆತ್ಮ ಸಾಕ್ಷಾತ್ಕಾರ ಅಂತ ಹೇಳೋದು. ಅದನ್ನ ವಿಸ್ತಾರವಾಗಿ 4ಥ ಅಧ್ಯಾಯದಲ್ಲಿ ಬರುತ್ತೆ. 4ನೇ ಅಧ್ಯಾಯದಲ್ಲಿ ಜ್ಞಾನಸ್ಯ ಮಾಹಾತ್ಮ್ಯಂ, ಜ್ಞಾನದ ಮಾಹಾತ್ಮ್ಯ, ಜ್ಞಾನಯೋಗವು ಅಲ್ಲಿ ಆರಂಭಿಸುತ್ತೆ. ಅದನ್ನೆಲ್ಲ 4ನೇ ಅಧ್ಯಾಯದಲ್ಲಿ ಹೇಳಲ್ಪಟ್ಟಿದೆ. ಸ್ವಸ್ವಭಾವೋಕ್ತಿ, ಪರಮಾತ್ಮನ ಅವನ ಒಂದು ಅವತಾರ ರಹಸ್ಯ ಜ್ಞಾನ. ಸ್ವಭಾವ ಅಂದರೆ ಅಸಾಧಾರಣ ಭಾವ, ಅವನಿಗೆ ಅಸಾಧಾರಣವಾದ ಒಂದು ಭಾವ. ಕರ್ಮಣದಲ್ಲಿ ಅಕರ್ಮತ ಅಂದರೆ ಕರ್ಮಣಿ ಅಕರ್ಮ ಪಶ್ಯೇತೆ, ಅಕರ್ಮಣಿಚ ಕರ್ಮಯಃ ಅಂತ ಬರುತ್ತಲ್ಲ, ಅದನ್ನ ಅನ್ಯವೃತ್ಯ ಕರ್ಮಯೋಗ ಆಸನ್ನ ಆತ್ಮಜ್ಞಾನ ವಿಷಯ ಅಂತ ಹೇಳಿದ್ರು. ಆತ್ಮಜ್ಞಾನದ ವಿಷಯ ಅಕರ್ಮ ಅಂತ ಹೇಳೋದ್ರಿಂದ ಅವುಗಳ ಭೇದಗಳು ಎಷ್ಟಿದೆ, ಬೇಕಾದಷ್ಟು ಭೇದಗಳಿದೆ. ದೇವಾರ್ಚನೆ ಅನ್ನೋದು ಒಂದು ಕರ್ಮಯೋಗ, ಇಂದ್ರಿಯ ನಿರೋಧ ಅನ್ನೋದು ಒಂದು ಕರ್ಮಯೋಗ, ಪ್ರಾಣಾಯಾಮ ಅನ್ನೋದು ಒಂದು, ಪ್ರಾಣಾಯಾಮ, ಆಮೇಲೆ ಯಾಗ, ಆಮೇಲೆ ದಾನ, ಹೋಮ, ತಪಸ್ಸು, ತೀರ್ಥ ಸೇವಾ, ಸ್ವಾಧ್ಯಾಯ, ತದರ್ಥ ಅಭ್ಯಾಸ, ಇವುಗಳೆಲ್ಲ ಕರ್ಮಯೋಗದ ಬಗೆಗಳು. ಪಾರಾಯಣನೇ ಮಾಡ್ತಾ ಇರಬಹುದು, ವೇದ ಅಧ್ಯಯನವನ್ನೇ ಮಾಡಬಹುದು 1 ಗಂಟೆ ಪ್ರತಿ ದಿನವೂ ಆತ್ಮಜ್ಞಾನದೊಡನೆ ಕರ್ಮಯೋಗ, ಅದರಿಂದ ಆತ್ಮಜ್ಞಾನ ಪಡೆದುಕೊಳ್ಬಹುದು. ಹಾಗೆ ಮಾಡಿದ್ರೆ ಆ ಉದ್ದೇಶದಿಂದ ಮಾಡಬೇಕು. ಇದನ್ನೆಲ್ಲ ನಿತ್ಯ ನೈಮಿತ್ತಿಕ ಕರ್ಮಗಳು ಮಾಡಿಕೊಂಡು ಅದರ ಜೊತೆ ಬೇರೆ ಒಂದು ಕಾಲದಲ್ಲಿ ಮಾಡಬೇಕು. ಅರ್ಥಾಭ್ಯಾಸವನ್ನು ಮಾಡ್ಬೋದು, ಕಾಲಕ್ಷೇಪಾದಿಗಳು ಮಾಡೋ ಹಾಗೆ ಕರ್ಮಯೋಗದ ಥರ ಮಾಡ್ಬೋದು. ಅದನ್ನ ಪ್ರತಿ ದಿನವೂ ಮಾಡಬೇಕು ನಿಯತವಾಗಿ. ಅದೇ ರೀತಿ ತಪಸ್ಸು, ತೀರ್ಥ ಸೇವೆ ಆಗಲಿ, ಹೋಮ, ದಾನ, ಇವುಗಳೆಲ್ಲ ಹೇಳಲ್ಪಟ್ಟಿದೆ. ಇದನ್ನ ಅದಕ್ಕೆ ಬರೀತಾರೆ ಸ್ಪಷ್ಟವಾಗಿ ಸ್ವಾಮಿ ದೇಶಿಕನ್. ವರ್ಣಾಶ್ರಮ ಧರ್ಮ ಇತಿ ಕರ್ತವ್ಯತಾಕಾಹ ಅಂದ್ರು. ವರ್ಣಾಶ್ರಮ ಧರ್ಮಗಳನ್ನ ಅಂಗವಾಗಿ ಉಳ್ಳದ್ದಿದು. ಇತಿ ಕರ್ತವ್ಯತ ಅಂದ್ರೆ ಅಂಗ, ಒಂದು ಕರ್ಮಕ್ಕೆ ಅಂಗವಾದಕ್ಕೆ ಇತಿ ಕರ್ತವ್ಯತೆ ಅಂತ ಹೇಳ್ತಾರೆ. ವರ್ಣಾಶ್ರಮ ಧರ್ಮಗಳನ್ನ ಅಂಗವಾಗಿ ಉಳ್ಳ ಈ ಬಗೆಗಳು ಎಲ್ಲ ಕರ್ಮಯೋಗದ ಬಗೆಗಳು. ಅದೆಲ್ಲ ಅಲ್ಲಿ ವಿಸ್ತಾರವಾಗಿ ಬರುತ್ತೆ. ಯಥಾ ಜ್ಞಾನಂ ಯಥಾಶಕ್ತಿ ಯಥಾ ರುಚಿ ಪರಿಗೃಹೀತ ಅಂತ ಹೇಳಿದ್ರೆ, ನಮಗೆ ಯಾವ ವಿಷಯ ತಿಳಿದಿದೆಯೋ, ಒಬ್ಬನಿಗೆ ಶಾಸ್ತ್ರೀಯವಾದ ದಾನ ಹೇಗೆ ಮಾಡಬೇಕು ಅಂತ ಚೆನ್ನಾಗಿ ತಿಳಿದಿದೆ, ಅವನಿಗೆ ಜ್ಞಾನವಿದೆ ಆ ವಿಷಯದಲ್ಲಿ, ಅವನಿಗೆ ಶಕ್ತಿಯೂ ಇದೆ, ಅವನಿಗೆ ಆಸೆಯೂ ಇದೆ, ಯಥಾಶಕ್ತಿ ಯಥಾ ರುಚಿ, ಅದನ್ನೇ ಮಾಡಬಹುದು ಅವನು. ಇಲ್ಲ ಒಬ್ಬನಿಗೆ ಸ್ವಾಧ್ಯಾಯದಲ್ಲಿಯೇ ರುಚಿ, ಅದರಲ್ಲಿಯೇ ಶಕ್ತಿ ಇದೆ,
ಅದು ಹೇಗೆ ಮಾಡಬೇಕು ಅಂತ ತಿಳಿದಿದ್ದಾನೆ, ಅದನ್ನು ಮಾಡ್ಬೋದು. ಯಥಾ ಜ್ಞಾನಂ ಯಥಾಶಕ್ತಿ ಯಥಾ ರುಚಿ, ಯಾವುದು ಬೇಕೋ ಒಂದನ್ನು ಆರಿಸ್ಕೊಂಡು ಮಾಡುವಂಥದ್ದು, ಅದು ಕರ್ಮಯೋಗ ಅಂತ ಹೇಳಿರೋದು. ಜ್ಞಾನಸ್ಯ ಮಾಹಾತ್ಮ್ಯಂ, ಕರ್ಮಯೋಗದ ಭೇದಗಳು ಅದು. ಇದನ್ನ ಪ್ರಾಧಾನ್ಯ, ಜ್ಞಾನದ ಒಂದು ಪ್ರಾಧಾನ್ಯವನ್ನೇ ಹೇಳಿದರು. ಅದನ್ನ ಭಾಷೆಕಾರರು ಹೇಗೆ 4ನೇ ಅಧ್ಯಾಯ ಆರಂಭದಲ್ಲಿ ಇದನ್ನೆಲ್ಲ ಇದೇ ಅರ್ಥಗಳನ್ನೇ ಹೇಳ್ತಾರೆ ಭಾಷೆಕಾರರು ಅನ್ನೋದನ್ನ ಸ್ವಾಮಿ ದೇಶಿಕನ್ ತೋರಿಸ್ತಾರೆ. ಈ ವ್ಯಾಖ್ಯಾನದಲ್ಲಿ ಗೀತಾರ್ಥ ಸಂಗ್ರಹ ರಕ್ಷೆಯಲ್ಲಿ ಮಾಡಿರುವಂತಹ ದೊಡ್ಡ ಒಂದು ಉಪಕಾರ ಸ್ವಾಮಿ ದೇಶಿಕನ್. ಗೀತಾರ್ಥ ಸಂಗ್ರಹಕ್ಕೆ ಅನುಗುಣವಾಗಿಯೇ ಗೀತಾ ಭಾಷ್ಯವನ್ನು ಪೂರ್ಣವಾಗಿ ರಚನೆ ಮಾಡಿರೋದು. ಹೇಗೆ ಯಾವ ಯಾವ ಶ್ಲೋಕದಲ್ಲಿ ಯಾವ್ಯಾವ ಗೀತಾರ್ಥ ಸಂಗ್ರಹ ಅರ್ಥಗಳನ್ನು ಭಾಷೆಕಾರರು ತಿಳಿಸ್ತಾರೆ, ಇದನ್ನೆಲ್ಲ ಹೇಳಿ ತೋರಿಸ್ತಾರೆ ಇಲ್ಲಿ. ಅದು ಭಗವಂತ ಅವನ ಒಂದು ಸ್ವಸ್ವಭಾವೋಕ್ತಿ ಎನ್ನುವುದು ಜನ್ಮಕರ್ಮಚ ಮೇ ದಿವ್ಯಂ ಮೊದಲಾದೆಲ್ಲ ಅವನ ಒಂದು ಅವತಾರ ರಹಸ್ಯ ಜ್ಞಾನ, ಅದೆಲ್ಲ ಅಲ್ಲಿ ಹೇಳಲ್ಪಟ್ಟಿದೆ. ಇದು 4ನೇ ಅಧ್ಯಾಯದ ಸಂಗ್ರಹವಾದ ಅರ್ಥ. 4ನೇ ಅಧ್ಯಾಯದಲ್ಲಿ ಅವತಾರ ರಹಸ್ಯ ಜ್ಞಾನ ಪ್ರಧಾನವಾಗಿ, ಕರ್ಮಯೋಗದ ಭೇದಗಳು, ಕರ್ಮಯೋಗದಲ್ಲಿ ಜ್ಞಾನವಾಗಿ ಇರುವಂಥ ಇದೆಲ್ಲವೂ ಕೂಡ ಹೇಳಲ್ಪಟ್ಟಿದೆ. ಕರ್ಮಯೋಗಸ್ಯ ಸೌಕರ್ಯಂ ಶೈಘ್ರ್ಯಂ ಕಾಶ್ಚನ ತದ್ವಿಧಾಃ ಬ್ರಹ್ಮಜ್ಞಾನ ಪ್ರಕಾರಶ್ಚ ಪಂಚಮಾಧ್ಯಾಯ ಉಚ್ಯತೆ ಎಂದು ಹೇಳಿ. ಕರ್ಮಯೋಗವು ಹೇಗೆ ಶೀಘ್ರವಾಗಿ ಫಲ ಕೊಡುತ್ತೆ ಅನ್ನೋದನ್ನ ತಿಳಿಸ್ತಾರೆ ಇಲ್ಲಿ. ಅದು ಭಾಷಿಕಾರರು ಹೇಗೆ ಆರಂಭಿಸ್ತಾರೆ, ಪಂಚಮಾರಂಭೆ ವ್ಯಾಖ್ಯಾತಃ ಅಂದರು, ಅಂದರೆ ಭಾಷಿಕಾರರಿಂದ ಅಂತ ಅರ್ಥ. ಏನೇನು ಮಾಡಿ 5ನೇ ಅಧ್ಯಾಯದಲ್ಲಿ ಏನು ಹೇಳಲ್ಪಟ್ಟಿದೆ ಅದನ್ನೆಲ್ಲ ಗೀತಾರ್ಥ ಸಂಗ್ರಹಕ್ಕೆ ಅನುಗುಣವಾಗಿ ಹೇಳಿದ್ದಾರೆ ಅನ್ನೋದು ಇಲ್ಲಿ. ಸೌಕರ್ಯ ಅಂತ ಹೇಳಿದ್ರೆ ಬೇಗ ಸುಲಭವಾಗಿ ಬೇಗನೆ ಇವನಿಗೆ ಆತ್ಮ ಸಾಕ್ಷಾತ್ಕಾರ ಆಗುತ್ತೆ. ಕರ್ಮಯೋಗದಿಂದಲೇ ಫಲ ಬಂದುಬಿಡುತ್ತೆ. ನಮ್ಮ ಸಿದ್ಧಾಂತದಲ್ಲಿ ಜ್ಞಾನಯೋಗ ಮಾಡಲೇಬೇಕಾಗಿಲ್ಲ, ಕರ್ಮಯೋಗದಿಂದಲೇ ಆತ್ಮ ಸಾಕ್ಷಾತ್ಕಾರ ಪಡ್ಕೊಳ್ಬೋದು, ಅದು ಹೇಳಲ್ಪಟ್ಟಿದೆ. ಶೈಘ್ರ್ಯಂ ಯೋಗಯುಕ್ತೋ ನಿರ್ಬ್ರಹ್ಮಾನ ಚಿರೇಣ ಜಿಗಚ್ಚತಿ, ಬೇಗವೇ ಅವನಿಗೆ ಫಲ ಸಿಕ್ಕಿಬಿಡುತ್ತೆ ಮೊದಲಾದದ್ದೆಲ್ಲ ಹೇಳಿದೆ ಇಲ್ಲಿ. ಹಾಗೆಯೇ ಅದಾದ ಮೇಲೆ ಕಾಶ್ಚನ ತದ್ವಿಧಾಹ ಹೇಳಿದ್ರು, ಅವುಗಳ ಕೆಲವು ವಿಧಗಳು ಅಲ್ಲೆಲ್ಲ ಹೇಳ್ಬಿಟ್ಟಿದೆ. ಸೌಕರ್ಯವು ಶೀಘ್ರವು ಇದರಿಂದ ಇದು ಶ್ರೇಯಸ್ಕರವಾದದ್ದು ಅನ್ನೋದು ಹೇಳಿದ್ದೆ. ಅದಕ್ಕೆ ಇಲ್ಲಿ ಬ್ರಹ್ಮ ಅಂತ ಹೇಳೋದು ಇಲ್ಲಿ ಬ್ರಹ್ಮಜ್ಞಾನ ಪ್ರಕಾರಶ್ಚ ಅಂತ ಹೇಳಿದೆ. ಬ್ರಹ್ಮ ಶಬ್ದ ಗೀತೆಯಲ್ಲಿ ಶ್ಲೋಕಗಳು ತುಂಬ ಸುಲಭ ಆಗಿರೋ ಹಾಗಿದೆ, ನೋಡೋಕ್ಕೆ ಅರ್ಥ ಮಾಡ್ಕೊಳ್ಳೋದು ಬಹಳ ಕಷ್ಟ. ಅದರಲ್ಲಿ ಪ್ರಕರಣಕ್ಕೆ ಅನುಗುಣವಾಗಿ ಅರ್ಥ ಮಾಡಬೇಕು. ಈ ಬ್ರಹ್ಮ ಶಬ್ದಕ್ಕೆ ಜೀವಾತ್ಮ ಅಂತ ಅರ್ಥ, ಜೀವಾತ್ಮ ಅಂತ ಅರ್ಥ ಇಲ್ಲಿ ಬ್ರಹ್ಮ ಶಬ್ದಕ್ಕೆ. ಯಾಕೆಂದ್ರೆ ಈ ಪ್ರಕರಣದಲ್ಲ ಹೇಳಿರೋದು ಜೀವಾತ್ಮನ ವಿಷಯವೇ. ಆದ್ದರಿಂದ ಬ್ರಹ್ಮ ಶಬ್ದ ಅತ್ರ ಬ್ರಹ್ಮ ಸಮಾನಾಕಾರ ಶುದ್ಧಾತ್ಮ ವಿಷಯ ಅಂತ ಹೇಳ್ತಾನೆ. ಶುದ್ಧಾತ್ಮ ವಿಷಯ ಬ್ರಹ್ಮ ಅಂತ ಹೇಳಿದ್ರೆ ಆತ್ಮಸ್ವರೂಪ ಹೇಳಲ್ಪಟ್ಟಿದೆ. ಬ್ರಹ್ಮನಿಗೆ ಸಮಾನಾಕಾರ ಆತ್ಮವನ್ನು ಜ್ಞಾನಾಕಾರ ಅನ್ನೋದು ಎಲ್ಲರಿಗೂ ಸಮಾನ, ಎಲ್ಲ ಆತ್ಮರಿಗಳಿಗೂ ಸಮಾನ, ಆತ್ಮನಿಗೂ ಬ್ರಹ್ಮನಿಗೂ ಸಮಾನ ಜ್ಞಾನಾಕಾರ. ಆದರೆ ಇವನು ಅಣು, ಅವನು ವಿಭು, ಆದರೆ ಇಬ್ಬರೂ ಜ್ಞಾನಾಕಾರವೇ. ಆದ್ದರಿಂದ ಅದು ಹೇಳಲ್ಪಟ್ಟಿದೆ ಇಲ್ಲಿ. ಜ್ಞಾನ ಅಂದರೆ ಏನರ್ಥ? ಬ್ರಹ್ಮಜ್ಞಾನ ಅಂದರೆ ಸಮದರ್ಶನ ರೂಪ ಜ್ಞಾನ ವಿಪಾಕ ವಿಶ್ರಾಂತ ಸಮದರ್ಶನ ಅಂತ ಹೇಳಲ್ಪಟ್ಟಿದೆ. ಎಲ್ಲರೂ ಜ್ಞಾನ ಸ್ವರೂಪರೇ ಅನ್ನುವಂತಹ ಒಂದು ದರ್ಶನ ಉಂಟಾಗುತ್ತೆ ಅವನಿಗೆ. ಅದಕ್ಕೆ ಜ್ಞಾನ ಅನ್ನೋ ಶಬ್ದದಿಂದ ಇಲ್ಲಿ ಹೇಳ್ತಾರೆ. ಯಾವ ಒಂದು ಪ್ರಕಾರದಿಂದ ಅವನು ಹೇಗಿದ್ದರೆ ಅವನಿಗೆ ಸಮದರ್ಶನ ಉಂಟಾಗುತ್ತೆ ಅದೆಲ್ಲ ಅಲ್ಲಿ ಹೇಳಲ್ಪಟ್ಟಿದೆ. ಅದೆಲ್ಲ ಅದರಲ್ಲಿ ಬರುತ್ತೆ. ಇದು 5ನೇ ಅಧ್ಯಾಯದ ಒಂದು ಸಂಗ್ರಹಾರ್ಥ. ಇದನ್ನ ನಾವು ಇದರಲ್ಲಿ ನೋಡೋಣ. ನಮ್ಮ ಅಣ್ಣನವರ PPTನಲ್ಲಿ ಅವರು ಅದನ್ನು ಹೇಗೆ ಇದು 3ನೇ ಅಧ್ಯಾಯ ಅಸಕ್ತ್ಯ ಪರಮಪುರುಷ ಪ್ರೀತಿ ವ್ಯತಿರಿಕ್ತ ಸ್ವರ್ಗಾದಿಫಲ ಸಂಗತ್ಯಾಗಪೂರ್ವಕಂ. ಅವನ ಪ್ರೀತಿಗಿಂತ ಬೇರೆಯಾದ ಸ್ವರ್ಗಾದಿ ಫಲಗಳಲ್ಲಿ ಆಸಕ್ತಿ ಹೊಂದದೇ ಇರುವುದು. ಲೋಕದ ಜನರಿಗೆ ಸರಿಯಾದ ಮಾರ್ಗವನ್ನು ತೋರುವುದಕ್ಕಾಗಿ ಲೋಕರಕ್ಷಾಯಿ ಪ್ರಕೃತಿಯ ಗುಣಗಳಲ್ಲಿ ಕರ್ತೃತ್ವವನ್ನು ಅನುಸಂಧಾನ ಮಾಡಿ ಕರ್ತೃತ್ವ, ಸಂಬಂಧ, ಫಲ ಮೊದಲಾದವುಗಳನ್ನೆಲ್ಲ ಸರ್ವೇಶ್ವರನಲ್ಲಿ ಸಮರ್ಪಿಸಿಯೇ ಮಾಡಬೇಕಾದ ಕರ್ಮಗಳನ್ನು ಮಾಡಬೇಕು ಎಂದು ಕರ್ಮಯೋಗದ ಸ್ವರೂಪವನ್ನು 3ನೇ ಅಧ್ಯಾಯದಲ್ಲಿ ಉಪದೇಶಿಸಿದೆ ಇರುವುದು ಇದರ ಒಂದು ಅನುವಾದ ಈ ಶ್ಲೋಕಕ್ಕೆ. ಇದು ಸುಲಭವಾಗಿ ನಮಗೆ ಜ್ಞಾಪಕ ಇಟ್ಕೊಳ್ಳೋಕ್ಕೆ ಸುಲಭ ಆಗುತ್ತೆ.
4ನೆಯದರಲ್ಲಿ ಭಗವಂತನ ಅವತಾರದ ಅಸಾಧಾರಣವಾದ ಸ್ವಸ್ವಭಾವ, ಕರ್ಮದ ಜ್ಞಾನಾಕಾರತೆ, ಕರ್ಮಯೋಗದ ಭೇದಗಳು, ಭೇದಾ ಜ್ಞಾನಸ್ಯ ಮಹಾತ್ಮ್ಯಂ, ಕರ್ಮಯೋಗದಲ್ಲಿ ಜ್ಞಾನಾಂಶದ ಪ್ರಾಧಾನ್ಯ, ಇದೆಲ್ಲವೂ ಕೂಡ 4ನೇ ಅಧ್ಯಾಯ. 5ನೇ ಅಧ್ಯಾಯದಲ್ಲಿ ಕರ್ಮಯೋಗ ಮಾಡುವುದು ಬಹಳ ಸುಕರ ಅಂತ ಹೇಳಿ ಶೀಘ್ರ ಫಲಪ್ರದತ್ವ, ಅಂಗವಾಗಿ ಮಾಡಬೇಕಾದ ಕೆಲವು ಅನುಸಂಧಾನಗಳೆಲ್ಲ ತದ್ವಿಧಾಹ ಅಂತ ಹೇಳಲ್ಪಟ್ಟಿದೆ. ಪರಿಶುದ್ಧ ಆತ್ಮಸ್ವರೂಪವಾದ ಜ್ಞಾನವನ್ನು ಒಂದು ಪ್ರಕಾರ, ಬ್ರಹ್ಮಜ್ಞಾನ ಪ್ರಕಾರ, ಅದೆಲ್ಲ 5ನೇ ಅಧ್ಯಾಯದಲ್ಲಿ ಹೇಳಲ್ಪಟ್ಟಿದೆ ಅದನ್ನು ತೋರಿಸಿದ್ರು. ಇದು 3 ಅಧ್ಯಾಯಗಳ ಒಂದು ಸಂಗ್ರಹವಾದ ಅರ್ಥ. 4, 5, 3, 4, 5 3 ಅಧ್ಯಾಯಗಳು. 6ನೇ ಅಧ್ಯಾಯದಲ್ಲಿ ಈಗ ಜ್ಞಾನಯೋಗದ ವಿಷಯ ಬರುತ್ತೆ. ಯೋಗಾಭ್ಯಾಸ ವಿಧಿರ್ಯೋಗಿ ಚತುರ್ಧಾ ಯೋಗ ಸಾಧನಂ, ಯೋಗ ಸಿದ್ಧಿ ಸ್ವಯೋಗಸ್ಯ ಪಾರಮ್ಯಂ ಷಷ್ಠ ಉಚ್ಯತೆ. 6ನೇ ಅಧ್ಯಾಯದ ಒಂದು ಸಂಗ್ರಹವಾದ ಅರ್ಥ ಇದು. ಯೋಗಾಭ್ಯಾಸ ವಿಧಿ, ಯೋಗವನ್ನೇ ಹೇಗೆ ಮಾಡಬೇಕು, 4 ವಿಧವಾಗಿ ಯೋಗಿಗಳು, 4 ವಿಧವಾದ ಯೋಗಿಗಳು, ಯೋಗ ಸಾಧನವೇನು, ಯೋಗ ಸಿದ್ಧಿ, ಮತ್ತು ಸ್ವಯೋಗಸ್ಯ ಪಾರಮ್ಯಂ. ಮೂಲ ವಾಮನಾಚಾರ್ಯರು ಅದ್ಭುತವಾಗಿ ತೋರಿಸ್ತಾರೆ ಸಂಗ್ರಹವಾಗಿ. 6ನೇ ಅಧ್ಯಾಯ ಕರ್ಮಯೋಗ ಜ್ಞಾನಯೋಗ ಮುಗಿಯಿತು ಇಲ್ಲಿಗೆ. 7ನೇ ಅಧ್ಯಾಯದಿಂದ ಭಕ್ತಿಯೋಗ ಆರಂಭ. ಆ ಭಕ್ತಿಯೋಗ ಆರಂಭಕ್ಕೆ ಇಲ್ಲಿ ಪೀಠಿಕೆ ಸಂಗತಿಯು ಹೇಳಲ್ಪಟ್ಟಿದೆ ಕಡೆಯಲ್ಲಿ. ಸ್ವಯೋಗ ಅಂದರೆ ಪರಮಾತ್ಮನ ಯೋಗ, ಭಗವದ್ಯೋಗ. ಸ್ವ ಅನ್ನೋದು ಪರಮಾತ್ಮನ ತಿಳಿಸುತ್ತೆ. ಭಗವದ್ಯೋಗವು ಶ್ರೇಷ್ಠವಾದದ್ದು, ಅದರ ಪಾರಮ್ಯಂ ಷಷ್ಠ ಉಚ್ಯತೆ. ಮುಂದೆ ಭಕ್ತಿಯೋಗ ಆರಂಭಿಸುತ್ತೆ. ಕರ್ಮಯೋಗ ಜ್ಞಾನ ಆದಮೇಲೆ ಭಕ್ತಿಯೋಗವೇ ಶ್ರೇಷ್ಠವಾದದ್ದು ಅಂತ ಅದಕ್ಕೆ ಸಂಗತಿಯನ್ನು 6ನೇ ಅಧ್ಯಾಯದಲ್ಲಿ ಕಡೆಯಲ್ಲಿ ಬರುತ್ತೆ. ಅದು ಇಲ್ಲಿ ಇದನ್ನೆಲ್ಲ ಸ್ವಲ್ಪ ವಿಚಾರ ಮಾಡ್ತಾರೆ. ಸ್ವಾಮಿ ದೇಶಿಕನ್ ಭಾಷೆಯಲ್ಲಿ ಗೀತಾ ಭಾಷ್ಯಕ್ಕೂ ಗೀತಾರ್ಥ ಸಂಗ್ರಹಕ್ಕೂ ಸಮನ್ವಯ ಮಾಡುವಾಗ ವಿಚಾರ ಮಾಡಿ ವಿಮರ್ಶಾತ್ಮಕವಾಗಿಯೇ ಎಲ್ಲ ವ್ಯಾಖ್ಯಾನ ಬರೀತಾರೆ. ಇಲ್ಲಿ 5 ಅರ್ಥಗಳು ಹೇಳಲ್ಪಟ್ಟಿತ್ತು. 5ನೇ ಭಾಷ್ಯದಲ್ಲಿ ಕಥಂ ಏಕಃ ಒಂದೇ ಅರ್ಥ ಹೇಳಿದ್ರಲ್ಲ ಹೇಗೆ ಅಂತ ಹೇಳ್ತಾರೆ. ಯೋಗಾಭ್ಯಾಸ ರೀತಿರೇವ ಅತ್ರ ಪ್ರಪಂಚಿತಃ ಇತಿ ತತ್ಪ್ರಧಾನೋ ಅಯಂ ಅಧ್ಯಾಯ. ಯಾಕೆಂದ್ರೆ 5ನೇ ಅಧ್ಯಾಯದಲ್ಲಿ ಪ್ರಸ್ತುತವಾದ ಯೋಗಾಭ್ಯಾಸ ವಿಧಿಯೇ ಪ್ರಧಾನವಾದದ್ದು. ಅದರಿಂದಲೇ ಆರಂಭದಲ್ಲಿ ಯೋಗಾಭ್ಯಾಸ ವಿಧಿ ಅಂತ ಹೇಳ್ತಾರೆ. ಆದ್ದರಿಂದ ಅದಕ್ಕೆ ಸೇರಿದ್ದೆಲ್ಲ ಅದಕ್ಕೆ ಸೇರಿದ ಹಾಗೆ ಪ್ರಸಂಗದಿಂದ ಪ್ರಾಸಂಗಿಕವಾಗಿ ಬರುತ್ತೆ. ಅನುಬಂಧ ಅಂದರೆ ಸೇರಿ ಬರೋದು, ಮಿಕ್ಕಿದೆಲ್ಲ ಅದಕ್ಕೆ ಸೇರಿದ ಹಾಗೆ ಬರುತ್ತೆ. ಆದ್ದರಿಂದ ಭಾಷಿಕರು ಯೋಗಾಭ್ಯಾಸ ವಿಧಿಗೆ ಪ್ರಾಥಮ್ಯ ಕೊಟ್ಟಿದ್ದಾರೆ ಅಂತ ಹೇಳ್ತಾರೆ. ಇದು ಭಾಷ್ಯದಲ್ಲಿ ಬರುತ್ತೆ. ಇಲ್ಲಿ ಒಂದು ಮುಖ್ಯವಾದ ವಿಷಯವನ್ನು ಸ್ವಾಮಿ ದೇಶಿಕನ್ ತಿಳಿಸ್ತಾರೆ. ಸಾಂಪ್ರದಾಯಿಕವಾಗಿ ದೇಶಿಕರ ಸಂಪ್ರದಾಯದಲ್ಲಿ ಬೇರೆ ಯಾವುದೇ ಭಗವದ್ಗೀತಾ ಪುಸ್ತಕವನ್ನು ನೋಡಿದ್ರು ಅದರಲ್ಲಿ ಬೇರೆ ಒಂದೊಂದು ಅಧ್ಯಾಯಕ್ಕೆ ಒಂದೊಂದು ಹೆಸರಿದೆ. ಅರ್ಜುನ ವಿಷಾದ ಯೋಗ, ಕರ್ಮಯೋಗ, ವಿಭೂತಿ ಯೋಗ, ಹೀಗೆಲ್ಲ ಒಂದೊಂದಕ್ಕೂ ಒಂದೊಂದು ಹೆಸರುಗಳು ಕಂಡು ಬರುತ್ತೆ. ಅದು ಸಾಂಪ್ರದಾಯಿಕವಲ್ಲ ಅಂತ ತಿಳಿಯುತ್ತೆ. ಯಾಕೆ ಸ್ವಾಮಿ ದೇಶಿಕನ್ ಸಾಂಪ್ರದಾಯಿಕವಾದ ಅರ್ಥ ಹೇಳ್ತಾರೆ. 1ನೇ ಅಧ್ಯಾಯದಲ್ಲಿ ಅದಕ್ಕೇನು ಅರ್ಥ ಅಂದರೆ ಶ್ರವಣಾಧಿಕಾರಿ ಅಂತ ಇವರು ಹೆಸರು ಕೊಡೋದು. 1ನೇ ಅಧ್ಯಾಯಕ್ಕೆ ದೇಶಿಕರು ಕೊಡೋ ಹೆಸರು ಇದು. ತನ್ಮೋಹ ಶಮನಂ 2ನೇ ಅಧ್ಯಾಯ. ಕರ್ಮಯೋಗ ಕರ್ತವ್ಯತ್ವಂ 3ನೇ ಅಧ್ಯಾಯಕ್ಕೆ ಹೆಸರಿದು. ತದವಾಂತರ ಭೇದ ತದಂತರ್ಗತ ಜ್ಞಾನ ವಿಪಾಕ, ಇದೆಲ್ಲ ದೇಶಿಕರು ಕೊಟ್ಟರು ಹೆಸರುಗಳು ಒಂದೊಂದು ಅಧ್ಯಾಯಕ್ಕೂ. ಯೋಗಾಭ್ಯಾಸ ವಿಧಿ ಪ್ರತಿಬುದ್ಧ ಪ್ರಾಧಾನ್ಯಂ, ಪ್ರತಿಬುದ್ಧ ಅಂದರೆ ಭಕ್ತ ಜ್ಞಾನಿಯಾದವನು. ತ್ರಿವಿಧಾಧಿಕಾರ ವೇದ್ಯೋಪಾದೇಯ ವಿಭಾಗ ಸಪ್ರಕಾರಕೋ ಭಕ್ತಿಯೋಗ ಗುಣವಿಭೂತಿ ಆನಂತ್ಯಂ ವೈಶ್ವರ್ಯೋಪಿ ದರ್ಶನೋಪಾಯ ಭಕ್ತ್ಯಾರೋಹ ಕ್ರಮ ವಿಶುದ್ಧ ಕ್ಷೇತ್ರಜ್ಞ ವಿಜ್ಞಾನಂ, ಇದೆಲ್ಲ ದೇಶಿಕರು ಕೂಡ ಹೆಸರು ಒಂದೊಂದು ಅಧ್ಯಾಯಕ್ಕೂ. ತ್ರೈಗುಣ್ಯ ವಿಶೋಧನಂ, ಪುರುಷೋತ್ತಮ ವೈಲಕ್ಷಣ್ಯಂ, ಶಾಸ್ತ್ರವಶ್ಯತ್ವಂ. 18ನೇ ಅಧ್ಯಾಯ ಕಡೆಯಲ್ಲಿ ತಾತ್ಪರ್ಯ ಚಂದ್ರಿಕೆಯಲ್ಲಿ ಇದನ್ನು ತಿಳಿಸ್ತಾರೆ. ಮುಂದೆ ಶಾಸ್ತ್ರೀಯ ವಿವೇಚನಂ, ಸಾರೋದ್ಧಾರ. ಇದಿಷ್ಟು 18 ಅಧ್ಯಾಯಗಳಿಗೆ ಸ್ವಾಮಿ ದೇಶಿಕರು ಕೊಟ್ಟರು ಹೆಸರು. ಇದು ಬೇರೆ ಕಡೆಯಲ್ಲೇ ನಾವು ನೋಡೋ ಹೆಸರುಗಳು ಸಾಮಾನ್ಯವಾಗಿ ಎಲ್ಲ ಕಡೆ ಬೇರೆಯಾಗಿ ಬರುತ್ತೆ. ಇದು ವಿಶೇಷವಾಗಿ ಅಲ್ಲಿ ಹೇಳಿರುವ ನಮ್ಮ ಭಾಷ್ಯಕ್ಕೆ ಅನುಗುಣವಾಗಿ ಯಾವ ಹೆಸರು ಸೂಕ್ತವಾಗಿರುತ್ತೆ ಅದನ್ನು
ಇಲ್ಲಿ ಬರೀತಾರೆ. ನಮ್ಮ ಭಾಷೆಗೆ ಅನುಗುಣವಾಗಿ ಬರೀತಾರೆ, ಸೂಕ್ತವಾಗಿರುವ ಹೆಸರುಗಳನ್ನು ಹೇಳ್ತಾರೆ. ಆದ್ದರಿಂದ ಅದಕ್ಕೆ ಇಲ್ಲಿ ಪ್ರಾಸಂಗಿಕವಾಗಿ ಯಾಕೆ ಬರೆದ್ರು ಅಂದರೆ, ಯೋಗಾಭ್ಯಾಸ ವಿಧಿಯೇ ಪ್ರಧಾನವಾದದ್ದು. ಇದಕ್ಕೆ ಯೋಗಾಭ್ಯಾಸ ವಿಧಿ ಅಂತಲೇ ಈ ಅಧ್ಯಾಯಕ್ಕೆ ಹೆಸರು ಕೊಟ್ಟರು. ಅದನ್ನು ಆಳವಂದಾರು ಮೊದಲ ಇದರಲ್ಲಿ ಹೇಳ್ತಾರೆ, ಯೋಗಾಭ್ಯಾಸ ವಿಧಿ ಯೋಗಿ ಚತುರ್ಧ ಯೋಗ ಸಾಧನಂ ಅಂತ ಹೇಳ್ತಾರೆ. ಭಾಷಿಕಾರರು ಯೋಗಾಭ್ಯಾಸ ವಿಧಿಗೆ ಅಲ್ಲಿ ಪ್ರಾಧಾನ್ಯವನ್ನು ಕೊಟ್ಟು ಅದಕ್ಕೆ ಮಿಕ್ಕಿದ ಹಾಗೆ ಅದು ಮಿಕ್ಕಿದೆಲ್ಲ ಅದಕ್ಕೆ ಸೇರಿದ ಹಾಗೆ ಬರುವ ಅರ್ಥಗಳು ಅಂತ ಒಂದು ಅರ್ಥಕ್ಕೆ ಪ್ರಾಧಾನ್ಯ ಕೊಟ್ಟರು ಭಾಷಿಕಾರರು. ಆಳವಂತರ 4 ಅರ್ಥ ಹೇಳಿದ್ದಾರೆ. ಇದು ಹೇಗೆ ಸಮನ್ವಯ ಮಾಡೋದು, ಅದುವೇ ಪ್ರಧಾನವಾದದ್ದು ಅನ್ನೋ ಉದ್ದೇಶ ಅಂತ ಮಾಡ್ತಾರೆ. ಅದನ್ನು ಯೋಗಿ ಚತುರ್ಥ ಸರ್ವಭೂತಂ ಭೂತಸ್ಥಮಾತ್ಮ, ಹೀಗೆ 4 ವಿಧದಲ್ಲಿ ಯೋಗಿಯೇ ಆತ್ಮ ಸಾಮ್ಯ, ಆತ್ಮ ಪರಮಾತ್ಮ ಸಾಮ್ಯ ಎಲ್ಲ ಹೇಳ್ತಾರೆ. 4 ವಿಧವಾದ ಸಮದರ್ಶನವನ್ನು ಅಲ್ಲಿ ಹೇಳಲ್ಪಟ್ಟಿದೆ. ಅದು ಇಲ್ಲಿ ಈ ಅಧ್ಯಾಯದಲ್ಲಿ ಬರುವಂತಹದ್ದು, 6ನೇ ಅಧ್ಯಾಯದಲ್ಲಿ. ಯೋಗ ವಿಪಾಕ ದಶಾ ಚತುಷ್ಪ್ರಕಾರ ಉಚ್ಯತೆ. ಭಾಷಿಕಾರರು ಬರೀತಾರೆ ಅದನ್ನೆಲ್ಲ. ಯೋಗಾಭ್ಯಾಸ ವಿಧಿಯೇ ಪ್ರಧಾನ ಅಂತ ಹೇಳಿದ್ರು ಒಂದು ಅರ್ಥವನ್ನ, ಆಳವಂದರ 4 ಅರ್ಥ ಹೇಳಿರುವಾಗ ಅದಕ್ಕೆ ಸೇರಿದ ಹಾಗೆ ಬರೋ ಅರ್ಥಗಳನ್ನೆಲ್ಲ ಗೀತಾರ್ಥ ಸಂಗ್ರಹಕ್ಕೆ ಅನುಗುಣವಾಗಿ ಹೇಳ್ತಾರೆ. ಯೋಗ ವಿಪಾಕದಶ ಚತುಷ್ಪ್ರಕಾರ ಅಂತ ಹೇಳಿದಾಗ ಅದುವೇ ಇಲ್ಲಿ ಚತುರ್ಧ ಯೋಗ ಸಾಧನಂ ಅಂತ ಹೇಳಿದೆ. ಯೋಗಿ ಚತುರ್ಧ ಅಂತ ಹೇಳಿರೋದಕ್ಕೆ. ಹಾಗೆಯೇ ಯೋಗ ಸಾಧನ ಅಂತ ಹೇಳಿದ್ರೆ ಅಭ್ಯಾಸ ವೈರಾಗ್ಯಾಧಿಕಂ ಯೋಗ ಸಿದ್ಧಿ ಯೋಗ ಭ್ರಷ್ಟಸ್ಯಾಪಿ ಪ್ರತ್ಯವಾಯ ವಿರಹ. ಅದರಲ್ಲಿ ಪ್ರಾಸಂಗಿಕವಾಗಿ ಯೋಗ ಸಿದ್ಧಿ ಅಂತ ಹೇಳಿದ್ರೆ, ಯೋಗ ಭ್ರಷ್ಟನಾದರೂ ಅವನು ಒಳ್ಳೆಯ ಕುಲದಲ್ಲಿ ಅವನಿಗೆ ಜನ್ಮ ಉಂಟಾಗುತ್ತೆ, ಎಂದಿಗೂ ಅವನನ್ನು ಬಿಡೋದಿಲ್ಲ. ಸ್ವಲ್ಪ ಕಾಲ ಯೋಗ ಮಾಡಿ ಬಿಟ್ಟರು ಕರ್ಮಯೋಗಕ್ಕೆ ಆ ಮಹಿಮೆ ಹೇಳಲ್ಪಟ್ಟಿದೆ, ಇನ್ನು ಭಕ್ತಿಯೋಗಕ್ಕೆ ಹೇಳಲೇಬೇಕಾಗಿಲ್ಲ. ಆದ್ದರಿಂದ ಅವನು ಕರ್ಮಯೋಗವನ್ನು ಸ್ವಲ್ಪ ಕಾಲ ಆರಂಭಿಸಿ ಮಧ್ಯ ಬಿಟ್ಟು ಬಿಟ್ಟರೆ ಏನಾಗುತ್ತೆ, ಅರ್ಜುನ ಪ್ರಶ್ನೆ ಕೇಳ್ತಾನೆ. ಅದಕ್ಕೆ ಕೃಷ್ಣ ಹೇಳ್ದ, ಏನು ಭಯ ಪಡಬೇಡ, ಇನ್ನೊಂದು ದಿನ ಅದುವೇ ತನ್ನನ್ನು ಕರ್ಕೊಂಡ್ಬರ್ತೇನೆ, ಇನ್ನು ಅದೇ ಮಾರ್ಗಕ್ಕೆ ಎಲ್ಲೂ ಹೋಗೋದಿಲ್ಲ ನೀನು. ಒಂದು ಸತಿ ಅದು ಬಂದುಬಿಟ್ರೆ ಅದು ಬಿಡೋದಿಲ್ಲ ನಿನ್ನ. ತ್ರಾಯತೆ ಮಹತೋ ಭಯಾತ್. ಆದ್ದರಿಂದ ನೀನು ಸ್ವಲ್ಪಮಪಿ ಅಸ್ಯ ಕರ್ಮಸ್ಯ ತ್ರಾಯತೆ ಮಹತೋ ಭಯಾತ್, ನಿನ್ನನ್ನು ಮತ್ತೆ ಕರೆದುಕೊಂಡು ಬರುತ್ತೆ, ಯೋಚಿಸ್ಬೇಡ ಅಂತ ಹೇಳ್ದ. ಅದು ಯೋಗ ಭ್ರಷ್ಟಸ್ಯಾಪಿ ಪ್ರತ್ಯವಾಯ ವಿರಹ ಅಂತ ಹೇಳಿದ್ರು. ಅವನು ಒಳ್ಳೆಯ ಕುಲದಲ್ಲಿ ಹುಟ್ಟಿದಾನೆ, ಯೋಗಿನಾಮೇವ ಕುಲೇ ಜಾಯತೆ ಅಂದರು. ಯೋಗಿಗಳ ಕುಲದಲ್ಲಿಯೇ ಅವನಿಗೆ ಜನ್ಮ ಉಂಟಾಗುತ್ತೆ. ಇದೆಲ್ಲ ಅದು ಹೇಳಲ್ಪಟ್ಟಿದೆ. ಆ ಪ್ರಭಾವ ಅದೆಲ್ಲ ಸ್ವಯೋಗಸ್ಯ ಪಾರಮ್ಯ, ಇದುವೇ ಬಹಳ ಪ್ರಧಾನವಾದದ್ದು. ಇಲ್ಲಿ ಸಂಗತಿಯನ್ನ ಹೇಳ್ತಾರೆ. ವಕ್ತು ಭಗವತಃ ವಾಸುದೇವಸ್ಯ ಭಜನ ರೂಪ ಯೋಗ ಸ್ವಯೋಗ. ಸ್ವಯೋಗ ಅಂದರೆ ವಕ್ತಾದ ವಾಸುದೇವನ ಭಜನೆ ಅನ್ನುವ ರೂಪವಾದ ಯೋಗವು ಸ್ವಯೋಗ ಅಂತ ಹೇಳಲ್ಪಟ್ಟಿದೆ. ಅದರ ಪಾರಮ್ಯ ಸ್ವಾಪೇಕ್ಷೆಯ ಉತ್ಕೃಷ್ಟರಾಹಿತ್ಯಂ ಅಂದರೆ ಎಲ್ಲ ಅದಕ್ಕೆ ಉತ್ಕೃಷ್ಟ ಆದದ್ದೇ ಇಲ್ಲ ಬೇರೆ ಅಂತ ಅರ್ಥ. ಅದೆಲ್ಲ ಮಧ್ಯಮ ಷಟ್ಕ ಪ್ರತಿಪಾದ್ಯಮಪಿ ತತ್ ಪ್ರಸ್ತಾವನಾ ರೂಪೇಣ. ಇಲ್ಲಿ ಪ್ರಸ್ತಾವನೆ, ಅದರದ್ದು ಒಂದು ಆರಂಭ, ಮುಂದಕ್ಕೆ ಸಂಗತಿಯನ್ನು ಹೇಳಬೇಕಲ್ಲ, ಹಾಗೆ ಅದು ಹೇಳಲ್ಪಟ್ಟಿದೆ. ಯೋಗಿನಾಮಪಿ ಸರ್ವೇಶಾಂ ಅಂತ ಹೇಳಿ ಮದ್ಗತೇನ ಅಂತ ಹೇಳಿ ಆ ಶ್ಲೋಕದಲ್ಲಿ ಬರುತ್ತೆ. ಅದನ್ನೇ ಇಲ್ಲಿ ಹೇಳ್ತಾರೆ. ಅದನ್ನೆಲ್ಲ ಭಾಷಿಕಾರರು ಸ್ಪಷ್ಟವಾಗಿ ಭಾಷ್ಯದಲ್ಲಿ ತಿಳಿಸ್ತಾರೆ ಅಂತ ಹೇಳಿಬಿಟ್ಟು ಇಲ್ಲಿಯವರೆಗೂ ಪ್ರತ್ಯೇಗಾತ್ಮನ ದರ್ಶನವು ಹೇಳಲ್ಪಟ್ಟಿದ್ದು. 6ನೇ ಅಧ್ಯಾಯದವರೆಗೆ ಪ್ರತ್ಯೇಗಾತ್ಮನ ದರ್ಶನ, ಅವನ ಆತ್ಮ ಸಾಕ್ಷಾತ್ಕಾರ. ಅದಾದ ಮೇಲೆ ಮುಂದೆ ಭಕ್ತಿಯೋಗ. ಇದು ಶ್ರುತಿಗೆ ಅನುಗುಣವಾಗಿಯೇ ಇದೆ. ಸ್ಮೃತಿಗೂ ಶ್ರುತಿಗೂ ವಿರೋಧವಿಲ್ಲ. ಶ್ರುತಿಗೆ ಹೇಗೆ ಅನುಗುಣವಾಗಿದೆ ಭಾಷ್ಯಕಾರರಲ್ಲಿ ಸ್ಪಷ್ಟವಾಗಿ ಬರೀತಾರೆ. ಪರವಿದ್ಯ ಅಂಗಭೂತಂ ಪ್ರಜಾಪತಿ ವಾಕ್ಯೋದಿತಂ. ಬ್ರಹ್ಮವಿದ್ಯೆಗೆ ಅಂಗವಾದದ್ದು ಬ್ರಹ್ಮವಿದ್ಯೆ ಅಂದರೆ ಭಕ್ತಿಯೋಗ. ಆ ಭಕ್ತಿಯೋಗಕ್ಕೆ ಅಂಗವಾದದ್ದು ಕರ್ಮಯೋಗ, ಜ್ಞಾನಯೋಗಗಳು. ಅದು ಶ್ರುತಿಯಲ್ಲಿ ಎಲ್ಲಿ ಹೇಳಿದೆ? ಛಾಂದೋಗ್ಯ ಉಪನಿಷತ್ತಿನ ಸದ್ವಿದ್ಯಾ ಪ್ರಕರಣದಲ್ಲಿ ಪ್ರಜಾಪತಿ ಮಾಡುವಂತಹ ಉಪದೇಶ ಇಂದ್ರನಿಗೆ ಅಲ್ಲಿ ಹೇಳಲ್ಪಟ್ಟಿದೆ. ಆದ್ದರಿಂದ ಇದು ಶ್ರುತಿ ಪ್ರಮಾಣ. ಸ್ಮೃತಿಗೂ ಶ್ರುತಿಗೂ ವಿರೋಧವಿಲ್ಲ. ಸ್ಮೃತಿ ಬೇರೆ ಏನೋ ಹೇಳಿಲ್ಲ, ಇಲ್ಲಿ ಹೇಳಿರೋದು ಶ್ರುತಿಗೆ ಅನುಗುಣವಾಗಿದೆ ಅನ್ನೋದನ್ನು ತೋರಿಸ್ತಾರೆ. ಅದು ಅವರು ಮಾಡುವಂತಹ, ಈ ಭಾಷಿಕಾರರು ಮಾಡಿರುವಂತಹ ಒಂದು ಸಮನ್ವಯ. ಅದಕ್ಕೂ ಪ್ರಾಮಾಣ್ಯವನ್ನು ತೋರಿಸ್ತಾರೆ. 7ನೇ ಅಧ್ಯಾಯದಲ್ಲಿ ಸ್ವಯಾಥಾತ್ಮ್ಯಂ ಪ್ರಕೃತ್ಯಾಸ್ಯ ತಿರೋಧಿ ಶರಣಾಗತಿ ಭಕ್ತಿಭೇದ
ಪ್ರಬುದ್ಧಸ್ಯ ಶ್ರೈಷ್ಠ್ಯಂ ಸಪ್ತಮ ಉಚ್ಯತೆ ಸ್ವಯಾಥಾತ್ಮ್ಯಂ. ತನ್ನ ಯಾಥಾತ್ಮ್ಯವನ್ನು ತಾನು ಹೇಳ್ಕೊಡ್ತಾನೆ ಭಗವಂತ. ಪರಮಾತ್ಮ ಯಾಥಾತ್ಮ್ಯ, ಇದು ಪರದೇವತಾ ಯಾಥಾತ್ಮ್ಯ. ಪ್ರಕೃತ್ಯಾಸ್ಯ ತಿರೋಧಿ. ಆ ಯಾಥಾತ್ಮ್ಯ ಯಾಕೆ ನಮಗಿಲ್ಲಿ ತಿಳಿಯೋದಿಲ್ಲ? ಪ್ರಕೃತಿ ಅದನ್ನು ಮರೆ ಮಾಡಿದೆ. ಇಲ್ಲಿ ಅದನ್ನು ಬಿಡಿಸ್ಕೊಳ್ಳೋದು ಹೇಗೆ? ಶರಣಾಗತಿ. ಅವನ್ನೇ ಶರಣ ಹೋಗಬೇಕು, ಬೇರೆ ಏನು ಗತಿ ಇಲ್ಲ. ಮತ್ತು ಭಕ್ತಿ ಭೇದ, ಭಕ್ತಿ ಯೋಗಿಗಳಲ್ಲಿ ಭೇದ. ಭಕ್ತಿ ಭೇದ ಅಂದರೆ ಭಕ್ತಿ ಯೋಗಿಗಳಲ್ಲಿ ಭೇದ, ಉಪಾಸಕರಲ್ಲಿ ಭೇದ. ಭಕ್ತಿಯಲ್ಲಿ ಭೇದವಿಲ್ಲ. ಭಕ್ತಿ ಭೇದ ಅಂದರೆ ಭಕ್ತಿ ಯೋಗ ಮಾಡುವವರಲ್ಲಿ 4 ವಿಧ: ಅರ್ಥ, ಜಿಜ್ಞಾಸು, ಅರ್ಥಾರ್ಥಿ ಮೊದಲಾದದ್ದು. ಪ್ರಬುದ್ಧಸ್ಯ ಶ್ರೈಷ್ಠ್ಯಂ. ಪ್ರಬುದ್ಧ ಅಂದರೆ ಜ್ಞಾನಿ ಅಂತ ಅರ್ಥ. ಪರಮಾತ್ಮನೇ ಪ್ರಾಪಕ ಅಂತ ತಿಳಿದು ಎಲ್ಲ ಆಸೆಗಳನ್ನು ಬಿಟ್ಟು ಅವನೇ ಪಡಿಬೇಕು ಅಂತ ಹೇಳಿ ಯಾರು ಉಪಾಸನೆ ಮಾಡ್ತಾನೋ ಅವನು ಪ್ರಬುದ್ಧ ಅಂತ ಹೇಳಲ್ಪಟ್ಟಿದೆ. ಅವನ ಶ್ರೇಷ್ಠ್ಯ. ಇದೆಲ್ಲ ಕೂಡ 7ನೇ ಅಧ್ಯಾಯದಲ್ಲಿ ಭಕ್ತಿಯೋಗದ ಆರಂಭದಲ್ಲಿ ಹೇಳಲ್ಪಟ್ಟಿದೆ. ತಾವತ್ ಉಪಾಸ್ಯಭೂತ ಪರಮಪುರುಷ ಯಾಥಾತ್ಮ್ಯಂ. ಉಪಾಸ್ಯನಾದ ಪರಮಪುರುಷನ ಯಾಥಾತ್ಮ್ಯ. ಇದು ಗೀತಾ ಭಾಷ್ಯಕಾರರ ವಾಕ್ಯ. ಪ್ರಕೃತಿಯ ತತ್ತಿರೋಧಾನಂ ತನ್ನಿವೃತ್ತಯೇ ಭಗವತ್ ಪ್ರಪತ್ತಿ. ನೋಡಿ, ಇದೆಲ್ಲ ಟ್ರಾನ್ಸ್ಲೇಟ್ ಮಾಡಿದ್ದಾರೆ, ಇದಕ್ಕೆ ವ್ಯಾಖ್ಯಾನ ಮಾಡಿದ್ದಾರೆ ಗೀತಾರ್ಥಕ್ಕೆ ಭಾಷ್ಯಕಾರರು. ಉಪಾಸಕ ವಿಧಾಭೇದ ಭಕ್ತಿಭೇದ, ಉಪಾಸಕ ವಿಧಾಭೇದ, ಜ್ಞಾನಿನಃ ಶ್ರೇಷ್ಠ್ಯಂ. ಅದೇ ಈ ಶ್ಲೋಕದಲ್ಲಿ ಹೇಗೆ ಹೇಳಿದಾರೋ ಆಳು ಬಂದಾರ ಅದನ್ನು ಹಾಗೆಯೇ ದೇಶಿಕರು ತೆಗೆದು ತೋರಿಸ್ತಾರೆ. ಇಲ್ಲಿ ಭಾಷಿಕಾರರು ಇದನ್ನೇ ಹೇಳಿರೋದು ಅಂತ ಹೇಳ್ಬಿಟ್ಟು. ಪ್ರಕೃತಿ ಅನ್ನೋದು ಪ್ರಕೃತಿಯಿಂದ ತಿರೋಧಿ ಅಂತ ಹೇಳಿದ್ರು. ಪ್ರಕೃತಿಯಲ್ಲಿ ಹೇಳಿದೆ ಮಮ ಮಾಯಾ ದುರತ್ಯಯ. ಮಾಯಾ ಶಬ್ದದಿಂದ ಪ್ರಕೃತಿ ಹೇಳಲ್ಪಟ್ಟಿದೆ ಇಲ್ಲಿ. ಅದು ಶ್ರುತಿಯಲ್ಲಿಯೂ ಕೂಡ ಹೇಳಲ್ಪಟ್ಟಿದೆ. ಅಸ್ಮಾನ್ ಮಾಯಿ ಸೃಜತೆ ವಿಶ್ವಮೇ ಶ್ವೇತಾಶ್ವತರ ಉಪನಿಷತ್ತಿನಲ್ಲಿ ಮಾಯಾ ಅನ್ನೋದು ಪ್ರಕೃತಿಗೆ, ಮಾಯಾ ಅಂತ ಪ್ರಕೃತಿ ವಿದ್ಯಾತ್ ಹೇಳಲ್ಪಟ್ಟಿದೆ. ಅದು ಶ್ವೇತಾಶ್ವತರ ಉಪನಿಷತ್ತಿನಲ್ಲಿ ಹೇಳಲ್ಪಟ್ಟ ಪ್ರಮಾಣ. ಅದು ನಮ್ಮನ್ನು ಮರೆ ಮಾಡಿದೆ ಅಂತ ಅರ್ಥ. ನಮ್ಮ ಜ್ಞಾನವನ್ನು ಸಂಕೋಚಗೊಳಿಸಿದೆ ಅದು. ಅದನ್ನೆಲ್ಲ ಇಲ್ಲಿ ಭಾಷ್ಯದಲ್ಲಿ ಸ್ಪಷ್ಟವಾಗಿ ಹೇಳ್ತಾರೆ ಭಾಷ್ಯಕಾರರು. ಅದ್ಭುತವಾಗಿ ವಿವರಣೆ ಮಾಡ್ತಾರೆ ಅಲ್ಲಿ. ಯಾಥಾತ್ಮ್ಯ, ಪರಮಾತ್ಮನ ಯಾಥಾತ್ಮ್ಯ. ಸಪ್ತಮೇ ಪರಸ್ಯ ಬ್ರಹ್ಮಣಃ ವಾಸುದೇವಸ್ಯ ಉಪಾಸ್ಯತ್ವಂ ನಿಖಿಲ ಚೇತನ ವಸ್ತು ಶೇಷಿತ್ವಂ ಕಾರಣತ್ವಂ ಆಧಾರತ್ವಂ ಸರ್ವಶರೀರತೆಯ ಸರ್ವಪ್ರಕಾರತ್ವೇನ ಸರ್ವಶಬ್ದವಾಚ್ಯತ್ವಂ ಸರ್ವನಿಯಂತ್ರತ್ವಂ ಸರ್ವೈಶ್ಚ ಕಲ್ಯಾಣಗುಣೈಃ ತಸ್ಯೈವ ಪರತರತ್ವಂ ಸತ್ವರಜಸ್ತಮೋಮಯೈಃ ದೇಹೇಂದ್ರಿಯತ್ವೇನ ಭೋಗ್ಯತ್ವೇನ ಚ ಅವಸ್ಥಿತೈಃ. ಅಲ್ಲಿ ಭಾವೈಃ ಅನಾದಿಕಾಲ ಪ್ರವೃತ್ತ ದುಷ್ಕೃತ ಪ್ರವಾಹ ಹೇತುಕೈಃ ತಸ್ಯ ತಿರೋಧಾನಂ. ಮರೆ ಮಾಡಿರೋದು. ಅತ್ಯುತ್ಕೃಷ್ಟ ಸುಕೃತ ಹೇತುಕ ಭಗವತ್ ಪ್ರಪತ್ಯಾಚ ತನ್ನಿವರ್ತನಂ. ಭಾಷಿಕಾರರು ಹೇಳೋ ಮಾತಿದು. ಭಗವತ್ ಪ್ರಪತ್ತಿ ಮಾಡಬೇಕಾದ್ರೆ ಅತಿ ಉತ್ಕೃಷ್ಟವಾದ ಸುಕೃತ ಇರಬೇಕು. ಅತ್ಯುತ್ಕೃಷ್ಟವಾದ ಸುಕೃತ ಕಾರಣ, ಹೇತು ಅದಕ್ಕೆ ಭಗವತ್ ಪ್ರಪತ್ತಿಗೆ. ಅದರಿಂದಲೇ ಅದರ ನಿವರ್ತನೆ. ಸುಕೃತ ತಾರತಮ್ಯೇನ ಪ್ರತಿಪತ್ತಿ ವೈಶೇಷ್ಯಾತ್. ಪ್ರತಿಪತ್ತಿ ಜ್ಞಾನದಲ್ಲಿ ಬೇರೆ ಬೇರೆ ವ್ಯತ್ಯಾಸಗಳಿದೆ. ಅವರವರ ಸುಕೃತಕ್ಕೆ ಅನುಗುಣವಾಗಿ ತಾರತಮ್ಯ ಭಾವ. ಒಬ್ಬರಿಗೆ ಹೆಚ್ಚು ಸುಕೃತ ಇದ್ದರೆ ಪರಮಾತ್ಮ ಬೇಕು ಅಂತ ಕೇಳ್ತಾರೆ, ಕಡಿಮೆ ಇದ್ದರೆ ನನಗೆ ಹಣವೇ ಬೇಕು ಅಂತ ಕೇಳ್ತಾರೆ. ಆ ರೀತಿ ಅವರಿಗೆ ಆರ್ಥ, ಜಿಜ್ಞಾಸು, ಅರ್ಥಾರ್ಥಿ, ಜ್ಞಾನಿ ಅಂತ 4 ವಿಭಾಗ. ಐಶ್ವರ್ಯ ಅಕ್ಷರ ಯಾಥಾತ್ಮ್ಯ ಭಗವತ್ ಪ್ರಾಪ್ತ್ಯಪೇಕ್ಷೆಯ. ಐಶ್ವರ್ಯ, ಆಮೇಲೆ ಅಕ್ಷರ ಜೀವಾತ್ಮ, ಪ್ರಕೃತಿಯುಕ್ತವಾದ ಜೀವಾತ್ಮ, ಕೈವಲ್ಯ ಅಂತ ಹೇಳೋದು. ಅಕ್ಷರ ಯಾಥಾತ್ಮ್ಯ, ಭಗವತ್ ಪ್ರಾಪ್ತಿ. 3 ಐಶ್ವರ್ಯದಲ್ಲಿ ಅರ್ಥಾರ್ಥಿ ಇಬ್ಬರು ಸೇರಿಸಿದ್ದಾರೆ. ಎಲ್ಲ ಉಪಾಸಕ ಭೇದ. ಆಮೇಲೆ ಭಗವಂತನೇ ಬೇಕು ಅಂತ ಹೇಳುವ ಜ್ಞಾನಿ ಯಾರಿದಾನೋ ಅವನು ನಿತ್ಯಯುಕ್ತತೆಯ ಏಕಭಕ್ತಿತೆಯ ಚ ಅತ್ಯರ್ಥ ಪರಮಪುರುಷ ಪ್ರಿಯತ್ವೇನ ಶ್ರೈಷ್ಠ್ಯಂ ದುರ್ಲಭತ್ವಂ ಪ್ರತಿಪಾದ್ಯ. ಇವರಿಗೆಲ್ಲ ಏನು ತಿಳಿಬೇಕು, ಯಾವುದನ್ನು ಜ್ಞಾತವ್ಯ, ಉಪಾದೇಯ, ತಿಳಿಬೇಕಾದ್ದೇನು, ಸ್ವೀಕಾರ ಮಾಡಬೇಕಾದ್ದೇನು, ಏನು ಅನುಷ್ಠಾನ ಮಾಡಬೇಕು, ಯಾವ ಜ್ಞಾನ ಬೇಕು ಅವ್ರಿಗೆ, ಇದೆಲ್ಲವೂ ಕೂಡ 7ನೇ ಅಧ್ಯಾಯದಲ್ಲಿ ಹೇಳಲ್ಪಟ್ಟಿದೆ. ಅದು ಭಕ್ತಿಯೋಗದ ಒಂದು ವಿಶೇಷ. ಐಶ್ವರ್ಯ ಅಕ್ಷರಯಾಥಾತ್ಮ್ಯ ಭಗವತ್ ಚರಣಾರ್ಥಿನ ಮದುವೆ ಇಲ್ಲಿ ಪೀಠಿಕೆಯಾಗಿ ಹೇಳ್ತಾರೆ. ವೇದ್ಯೋಪಾದೇಯ ಭಾವನ ಅಷ್ಟಮೇ ಭೇದ ಉಚ್ಯತೆ. ಇಲ್ಲಿ ಮುಂದಿನ ಇದಕ್ಕೆ ಹಾಕುವಂತಹ ಪೀಠಿಕೆ ಅದನ್ನು ಸೇರಿಸ್ತಾರೆ. ಮುಂದೆ ಇದು ಹೇಳಲ್ಪಡುತ್ತೆ ಅಂತ ಹೇಳಿಬಿಟ್ಟು. ಅಷ್ಟಮಶ್ಚ
ಏವಂ ಅವತಾರಿತಃ, ಇಲ್ಲಿ ಅವತಾರಿಕೆಯಲ್ಲಿ ಭಾಷಿಕಾರರು ಏನು ಬರೀತಾರೆ ಅಂತ ಹೇಳ್ಬಿಟ್ಟು, ಐಶ್ವರ್ಯ ಅಂದರೆ ಏನು? ಇಂದ್ರ ಪ್ರಜಾಪತಿ ಪಶುಪತಿ ಭೋಗೇಭ್ಯ ಅತಿಶಯಿತ ಭೋಗ. ಪರಮಾತ್ಮನಿಂದ ಕೇಳಿದ್ರೆ 1ಕ್ಕೆ 10ರಷ್ಟು ಬರುತ್ತೆ ಫಲ ಅವನಿಗೆ. ಅರ್ಥಾರ್ಥಿ ಬೇಕು ಅಂದರೆ ಎಲ್ಲರಿಗಿಂತೂ ಹೆಚ್ಚಾಗಿ ಕೊಡ್ತಾನೆ ಪರಮಾತ್ಮ. ಅಕ್ಷರ ಯಾಥಾತ್ಮ್ಯಂ ಅಂದರೆ ವಿಯುಕ್ತ ಆತ್ಮಸ್ವರೂಪಂ. ಅದರಲ್ಲಿ ತಿಳಿಬೇಕಾದ್ದು ಏನು, ಉಪಾದೇಯವಾದದ್ದು ಏನು, ಅದನ್ನೆಲ್ಲ ತಿಳಿಸ್ತಾರೆ. ಅವರವರಿಗೆ ಯಾವ್ಯಾವ ಹೇಗೆ ಹೇಗೆ ಮಾಡಬೇಕು, ಅವರಿಗೆ ಗತಿಚಿಂತನೆ ಮರಣಕಾಲದಲ್ಲಿ ಹೇಗೆ ಅವರು ಯಾವ ಧ್ಯಾನ ಮಾಡಿಕೊಂಡು ಹೇಗೆ ಅಂತಿಮ ಸ್ಮರಣೆ ಎಲ್ಲ ಮುಖ್ಯ, ಅವರಿಗೆ ಬೇಕೇ ಬೇಕು ಅಂತಿಮ ಸ್ಮರಣೆ. ಭಕ್ತಿಯೋಗಿಗೂ ಬೇಕು, ಕರ್ಮಯೋಗಿ ಜ್ಞಾನಯೋಗಿಗೂ ಬೇಕು ಅಂತಿಮ ಸ್ಮರಣೆ. ಅವರಲ್ಲಿ ಭಕ್ತಿಯೋಗಿಯಲ್ಲಿ 4 ವಿಧ ಭಕ್ತರಿಗೆ ಬೇರೆ ಬೇರೆಯಾದ ಅಂತಿಮ ಸ್ಮರಣೆಗಳೆಲ್ಲ ಹೇಳಲ್ಪಟ್ಟಿದೆ. ಅವುಗಳೆಲ್ಲ ಕೂಡ ತತ್ತದಿಷ್ಟ ಫಲಾನುರೂಪ ಪರಮಪುರುಷ ಚಿಂತನ ಅಂತಿಮ ಪ್ರತ್ಯಯ. ಅಂತಿಮ ಪ್ರತ್ಯಯ ಅಂದರೆ ಅಂತಿಮ ಸ್ಮರಣೆ. ಮರಣಕಾಲದಲ್ಲಿ ಹೇಗೆ ಸ್ಮರಣೆ ಮಾಡಬೇಕು ಅಂದರೆ ಅವರವರು ಯಾವ ಫಲ ಇಷ್ಟಪಟ್ಟಿದ್ದಾರೋ ಅದಕ್ಕೆ ಅನುಗುಣವಾದ ಪರಮಾತ್ಮನ ರೂಪವನ್ನು ಅವರು ಮಾಡಬೇಕು ಅಂತ ಅಲ್ಲಿ ಹೇಳಿದೆ. ಅದು ಅಲ್ಲಿ ಹೇಳಲ್ಪಟ್ಟಿದೆ ಅಂತ ಹೇಳಿದ್ರು. ಇದು 8ನೆಯ ಅಧಿಕಾರ, 8ನೇ ಅಧ್ಯಾಯದ ಅರ್ಥಗಳು. ಅದರಲ್ಲಿ ಭಾವಾಹ ಭೇದ ಅಧಿಕಾರಿ ರೂಪ ಅನುರೂಪ ವಿಶೇಷ ಅಂತ ಹೇಳಲ್ಪಟ್ಟಿದೆ. ಇದು 8ನೇ ಅಧ್ಯಾಯದ ಒಂದು ಸಂಗ್ರಹಾರ್ಥ. 9ರಲ್ಲಿ ಬಹಳ ಪ್ರಧಾನವಾದ ಅಧ್ಯಾಯ, 9ನೇ ಅಧ್ಯಾಯ. ಸ್ವಮಾಹಾತ್ಮ್ಯಂ ಮನುಷ್ಯತ್ವೇ ಪರತ್ವಂಚ ಮಹಾತ್ಮನಾಂ ವಿಶೇಷ. 9ಮೇ ಯೋಗ ಭಕ್ತಿರೂಪ ಪ್ರಕೀರ್ತಿತ. ಭಕ್ತಿಯೋಗ ಅನ್ನೋದು 9ನೇ ಅಧ್ಯಾಯದಲ್ಲಿ ಪೂರ್ಣವಾಗಿ ಹೇಳಲ್ಪಟ್ಟಿದೆ. ಅದರಲ್ಲಿ ಸ್ವಮಾಹಾತ್ಮ್ಯಂ, ತನ್ನ ಒಂದು ಮಹಾತ್ಮ್ಯವನ್ನೇ ಹೇಳ್ತಾನವನು, ವಿಭೂತಿ ಯೋಗ ಎಲ್ಲವನ್ನ. ಮನುಷ್ಯತ್ವೇ ಪರತ್ವಂ, ಮನುಷ್ಯನಾಗಿದ್ದರೂ ಅವನು ಯಾವಾಗಲೂ ತನ್ನ ಪರರೂಪದಲ್ಲಿಯೇ ಇರ್ತಾನೆ ಅನ್ನೋದು. ಮಹಾತ್ಮನಾಂ ವಿಶೇಷ, 3ನೇದು ಜ್ಞಾನಿಗಳ ಒಂದು ವಿಶೇಷ. ಮತ್ತೆ ಹಿಂದೆಲ್ಲ ಇರುವಂತಹ 9ನೇ ಅಧ್ಯಾಯದಲ್ಲಿ ಭಕ್ತಿಯೋಗವು ಹೇಳಲ್ಪಟ್ಟಿದೆ. ಸ್ವಮಹಾತ್ಮ್ಯಂ ಮಯಾ ತತಮಿದಂ ಸರ್ವಂ, ಎಲ್ಲವೂ ನಾನು ವ್ಯಾಪಿಸಿದ್ದೇನೆ ಮೊದಲಾದ್ದೆಲ್ಲ. ಅವಜಾನಂತಿ ಮೂಢ ಮಾನುಷೀಂತಮಾಶ್ರಿತಂ. ಮನುಷ್ಯತ್ವೇ ಪರತ್ವಂ, ನಾನು ನನ್ನ ಒಂದು ಸ್ವಭಾವದಲ್ಲಿದ್ದರೂ ಯಾರು ತಿಳಿದಿಲ್ಲ ಅಂತ ಹೇಳ್ದ ಪರಮಾತ್ಮ. ಅದನ್ನ ಎಲ್ಲ ರೂಪದಲ್ಲಿಯೂ ಅವನು ತನ್ನ ಪರರೂಪದಲ್ಲಿಯೇ ಇರ್ತಾನೆ ಅನ್ನೋದು ಕೂರತಾಳ್ವಾನ್ ಹೇಳ್ತಾರೆ ಅದ್ಭುತವಾಗಿ. ವರದರಾಜಸ್ತವ ಅಂತ ಪಂಚಸ್ತವಗಳಲ್ಲಿ ವರದರಾಜಸ್ತವ, ಅದರಲ್ಲಿ ಕೂರತಾಳ್ವಾನ್ ಹೇಳ್ತಾರೆ, ಶ್ರೀವತ್ಸಾಂಕ ಚಿಹ್ನ ಮಿಶ್ರರು ಪರೋ ವಾ ವ್ಯೂಹೋ ವಾ ವಿಭವತವಾರ್ಚಾವತರಣೋ ಭವಾನ್ ವಾಂತರ್ಯಾಮಿ ವರವರದ ಯೋ ಭವಸಿ ವೈ. ಸಸತ್ವಂ ಸನ್ನೈಷಾನ್ ವರಗುಣಗಣಾನ್ ಬಿಭ್ರದ ಕಿಲಾನ್ ಭಯದ್ಭ್ಯೋ ಭಾಸ್ಯೇವಂ ಸತನಮಿತರೇಭ್ಯಸ್ವಿತರಥ. ಬಹಳ ಅದ್ಭುತವಾಗಿ ಹೇಳ್ತಾರೆ ವರದರಾಜಸ್ತವದಲ್ಲಿ. ಪರೋವ ವ್ಯೂಹೋವ ವಿಭವವ ಅರ್ಚಾವತರಣೋವ, 4 ರೂಪಗಳು, ಪರ ವ್ಯೂಹ ವಿಭವ ಅರ್ಚ. 5ನೇದು ಅಂತರ್ಯಾಮಿ, 5 ರೂಪಗಳಲ್ಲಿ ಇದ್ದಾನೆ ಪರಮಾತ್ಮ. ಯಾವ ರೂಪದಲ್ಲಿ ಇದ್ರೂ ವರದರಾಜನೇ ನೀನು, ಏನೇನು ಆಗಿರ್ಬೋದು, ಯಾವ್ಯಾವ ರೂಪದಲ್ಲಿ ಇದ್ರೂ ಸಸತ್ವಂ ಸಹತ್ವಂ, ಆ ರೂಪದಲ್ಲಿ ಇರುವ ನೀನು. ಸನ್ ಐಶಾನ್ ವರಗುಣಗಣಾನ್, ಈಶ್ವರತ್ವ ಪ್ರಯುಕ್ತವಾದ ಶ್ರೇಷ್ಠವಾದ ಕಲ್ಯಾಣ ಗುಣಗಳನ್ನೆಲ್ಲ ಬಿಭ್ರತಿ, ಎಲ್ಲವನ್ನು ಹೊಂದಿದವನಾಗಿ. ಅಖಿಲಾನ್ ಭಜದ್ಭ್ಯ ಭಾಸಿ, ಯಾರ್ಯಾರು ಎಲ್ಲ ಗುಣಗಳನ್ನು ಹೊಂದಿರುವ ನಿನ್ನನ್ನು ಭಜನೆ ಮಾಡ್ತಾರೋ ಅವರಿಗೆ ನೀನು ಪ್ರಕಾಶವಾಗ್ತೀಯ, ನಿನ್ನನ್ನೇ ತೋರಿಸ್ಕೊಳ್ತೀಯ. ಭಜದ್ಭ್ಯ ಭಾಸಿ ಏವಂ ಸತತಂ, ಏವಂ ಸತತಂ ಭಾಸಿ, ಎಲ್ಲ ಸತತವಾಗಿ ಅವರಿಗೆ ನೀನು ತೋರಿಸ್ಕೊಳ್ತೀಯ. ಇತರೇಭ್ಯ ತು ಇತರಥ, ಯಾರು ಮಾಡೋದಿಲ್ವೋ ಅವರಿಗೆ ಬೇರೆ ಥರ ಈ ರೀತಿ ಕಾಣಿಸ್ಕೊಳ್ಳೋದಿಲ್ಲ, ಮನುಷ್ಯನಾಗಿಯೇ ಕಾಣಿಸ್ತಾರೆ ಅವನು. ಅದು ಹೇಳ್ತಾರೆ ಅವರು. ಎಲ್ಲ 5 ರೂಪಗಳಲ್ಲಿಯೂ ಪರಮಾತ್ಮನು ತನ್ನ ಒಂದು ಪರರೂಪದಲ್ಲಿಯೇ ಇದ್ದಾನೆ ಅನ್ನೋದನ್ನ ಹೇಳ್ತಾರೆ. ಮಹಾತ್ಮಾನುಸ್ತುಪಾರ್ಥ ಅಂತೆಲ್ಲ ಹೇಳಿ ಮಹಾತ್ಮರ ವಿಶೇಷವನ್ನು ಹೇಳಲ್ಪಟ್ಟಿದೆ, ಜ್ಞಾನಿಗಳ ವಿಶೇಷ. ಅದೆಲ್ಲ ಯೋಗದ ಪ್ರಾಧಾನ್ಯ, ಭಕ್ತಿಯೋಗದ ಪ್ರಾಧಾನ್ಯವು ಭಾಷ್ಯದಲ್ಲಿ ಸ್ಪಷ್ಟವಾಗಿ ತಿಳಿಸಿದ್ದಾರೆ ಅಂತ ಹೇಳ್ತಾರೆ. 9ನೆಯ ಅಧ್ಯಾಯದ ಅರ್ಥ ಅದೆಲ್ಲವೂ ಕೂಡ 7, 8, 9 3 ಅಧ್ಯಾಯಗಳಲ್ಲಿ ಭಕ್ತಿಯೋಗ ಹೀಗೆ ಹೇಳಲ್ಪಟ್ಟಿತು.
ಏಳನೇದಲ್ಲಿ ಉಪಾಸ್ಯನಾದ ಪರಮಪುರುಷನ ನಿಜ ಸ್ವರೂಪ. ಆ ಸ್ವರೂಪವನ್ನು ಪ್ರಕೃತಿ ಮರೆ ಮಾಡಿರೋದು. ಆ ಭಗವನ್ಮಾಯೆಯನ್ನು ದಾಟಬೇಕಾದ್ರೆ ಅವನಲ್ಲಿ ಮಾಡುವ ಪ್ರಪತ್ತಿಯೇ. ಉಪಾಸಕರು 4 ಬಗೆ, ಜ್ಞಾನಿಯು ಶ್ರೇಷ್ಠ. ಇದಿಷ್ಟು ಅರ್ಥಗಳು 7ನೇ ಅಧ್ಯಾಯದ ಸಂಗ್ರಹವಾದ ಅರ್ಥ ಇದು. ಐಶ್ವರ್ಯಾಕ್ಷರ್ಯಾಧಾತ್ಮ್ಯ ಭಗವಚ್ಚರಣಾರ್ಥಿನ ವೇದ್ಯೋಪಾದೇಯ ಭಾವಾನ ಅಷ್ಟಮೇ ಭೇದ ಉಚ್ಯತೆ. ಅರ್ಥಾರ್ಥಿ ಮೊದಲು ಇಂದ್ರಿಯಾದಿ ಭೋಗಗಳಿಂದ ಅತಿಶಯವಾದ ಭೋಗ ಅಪೇಕ್ಷಿಸುವವರು ಐಶ್ವರ್ಯಾರ್ಥಿ, ಅರ್ಥಾರ್ಥಿ. ಆ ಐಶ್ವರ್ಯಾರ್ಥಿಲಿ 2 ತಿಳಿದೆ, ಅರ್ಥಃ ಅರ್ಥಾರ್ಥಿ. ಅವರವರ ಇಷ್ಟಫಲಕ್ಕೆ ಅನುಗುಣವಾಗಿ ಅವನ ಚಿಂತನೆ, ಅಂತಿಮ ಸ್ಮೃತಿ ಅದೆಲ್ಲ ಹೇಗೆ ಮಾಡಬೇಕು. ವಿಯುಕ್ತವಾದ ಆತ್ಮಸ್ವರೂಪ ಅನುಭವ ಬಯಸುವವರು ಅವರು ಜಿಜ್ಞಾಸು ಅಂತ ಹೇಳಲ್ಪಟ್ಟಿದೆ. ಮತ್ತೆ ಭಗವಂತನನ್ನೇ ಪಡೆಯುವವರು ಜ್ಞಾನಿ, ಅವರು ಹೇಗೆ ಮಾಡಬೇಕು ಅದೆಲ್ಲವೂ ಕೂಡ ಅವರಿಗೆಲ್ಲ ವೇದ್ಯವಾದದ್ದು, ಉಪಾದೇಯವಾದದ್ದು. ಉಪಾದೇಯ ಅಂದರೆ ಸ್ವೀಕಾರ ಮಾಡೋದು, ಏನೇನು ಅನುಷ್ಠಾನ ಹೇಗೆ ಮಾಡಬೇಕು ಅವರು. ವೇದ್ಯ ಅಂದರೆ ಯಾವ್ಯಾವ ವಿಷಯಗಳನ್ನು ತಿಳಿದುಕೊಂಡು ಹೇಗೆ ಅನುಷ್ಠಾನ ಮಾಡಬೇಕು ಅದು ಹೇಳಲ್ಪಟ್ಟಿದೆ. ಮತ್ತೆ 9ರಲ್ಲಿ ಭಗವಂತನ ಸ್ವರೂಪ, ಭಗವಂತ ಮನುಷ್ಯಾದಿ ಅವತಾರಗಳಲ್ಲಿಯೂ ಇರುವ ಅವನ ಪರತ್ವ, ಮಹಾತ್ಮರುಗಳ ವಿಶೇಷ, ಭಕ್ತಿ ರೂಪವಾದ ಉಪಾಸನೆಯ ಸ್ವರೂಪ. ಇದುವೇ ಭಕ್ತಿ ರೂಪಾಪನ್ನವಾದ ಉಪಾಸನೆ, ಅದುವೇ ನಮ್ಮ ಸಿದ್ಧಾಂತದಲ್ಲಿ ವಿಶೇಷ. ಇದು ಹೇಳಲ್ಪಟ್ಟಿದೆ. ಇದು 7, 8, 9 3 ಅಧ್ಯಾಯಗಳ ವಿಶೇಷ ಅಲ್ಲಿ ಹೇಳಲ್ಪಟ್ಟಿತು. 10ನೇ ಅಧ್ಯಾಯದಲ್ಲಿ ಸ್ವಕಲ್ಯಾಣ ಗುಣಾನಂದ್ಯ ಕೃಷ್ಣ ಸ್ವಾಧೀನ ಮತಿ ಭಕ್ತ್ಯುಪತ್ತಿ ವಿವೃದ್ಧ್ಯರ್ಥ ವಿಸ್ತೀರ್ಣ ದಶಮೋದಿತ. ನನ್ನ ಕಲ್ಯಾಣ ಗುಣಗಳ ಆನಂತ್ಯ. ಅರ್ಜುನ ಕೇಳ್ತಾನೆ, ನಿನ್ನ ವಿಭೂತಿಯನ್ನು, ಯೋಗವನ್ನು ಎಷ್ಟು ಕೇಳಿದ್ರೂ ನನಗೆ ತೃಪ್ತಿಯೇ ಇಲ್ಲ, ಅಮೃತವನ್ನು ಕುಡಿದ ಹಾಗಿದೆ ನನಗೆ ಕಿವಿಯಲ್ಲಿ. ನೀನು ಹೇಳು, ಇನ್ನೂ ಹೇಳು ಅಂತ ಕೇಳ್ದ. ಕೃಷ್ಣ ಹೇಳ್ದ, ಇದೆಲ್ಲ ಯಾರು ಪೂರ್ಣವಾಗಿ ಹೇಳೋಕ್ಕೆ ನನ್ನ ಕೈಲೂ ಸಾಧ್ಯವಿಲ್ಲ, ಆದ್ದರಿಂದ ಅನಂತವಾದದ್ದು, ಅದು ಸಂಗ್ರಹವಾಗಿ ಹೇಳ್ತೀನಿ ಕೇಳು ಅಂತ ಹೇಳ್ತಾನೆ ಕೃಷ್ಣ. ಅದು ಇಲ್ಲಿ 10ನೇ ಅಧ್ಯಾಯದಲ್ಲಿ ಬರುವಂತಹದ್ದು. ಭಕ್ತಿಯೋಗ ಸಪರಿಕರ ಉಕ್ತ. ಈಗೇನು ಬರುತ್ತೆ ಅಂದರೆ, ಭಾಷೆಗಾರರು ಬಹಳ ಅದ್ಭುತವಾಗಿ ಬರೀತಾರೆ. ಇದಾನೀಂ ಭಕ್ತಿ ಉತ್ಪತ್ತಿಯೇ ತದ್ವಿವೃದ್ಧಯೇ ಚ. ಭಕ್ತಿ ಉತ್ಪನ್ನವಾಗಕ್ಕೆ, ವೃದ್ಧಿ ಆಗಬೇಕಾದ್ರೆ ಭಗವಂತನಲ್ಲಿ ಏನು ಮಾಡಬೇಕು. ಭಗವತಃ ನಿರಂಕುಶ ಐಶ್ವರ್ಯಾದಿ ಕಲ್ಯಾಣ ಗುಣಾನಂತ್ಯಂ ಕೃತ್ಸ್ನಸ್ಯ ಜಗತಃ ತಚ್ಛರೀರತೆಯ ತದಾತ್ಮಕತ್ವೇನ ತತ್ ಪ್ರವರ್ತಿತ್ವಂ ಚ ಪ್ರಪಂಚತೆ. ಇದನ್ನು ತಿಳ್ಕೊಳ್ಬೇಕು ಸ್ಪಷ್ಟವಾಗಿ. ಅದಕ್ಕೆ ಭಗವಂತ ತಾನೇ ಎಲ್ಲ ಹೇಳ್ಕೊತಾನೆ ತನ್ನ ಬಗ್ಗೆ. ಯಾಕೆ ಅಂದರೆ ಅದನ್ನು ಕೇಳಿದವರಿಗೆ ಭಕ್ತಿ ಉಂಟಾಗುತ್ತೆ, ಭಕ್ತಿ ಉಂಟಾಗಿರೋರಿಗೆ ಅದು ಇನ್ನೂ ಹೆಚ್ಚಾಗುತ್ತೆ. ಅದು ಆ ಒಂದು ದೃಷ್ಟಿಯಿಂದ ತನ್ನ ಕಲ್ಯಾಣ ಗುಣಗಳ ಆನಂತ್ಯವನ್ನು ಪರಮಾತ್ಮ ಹೇಳ್ತಾನೆ. ಅದರಲ್ಲಿ ಭಕ್ತಿಯೋಗ ನಿಷ್ಪತ್ತೆಯೇ ತದ್ವಿವೃದ್ಧಯೇ ಚ ಸಕಲೇತರ ವಿಲಕ್ಷಣೇನ ಸ್ವಾಭಾವಿಕೇನ ಭಗವತ್ ಸಾಧಾರಣೇನ ಕಲ್ಯಾಣ ಗುಣಗಳೇನ ಸಹ ಭಗವತಃ ಸರ್ವಾತ್ಮತ್ವಂ. ತುಂಬ ಪ್ರಧಾನವಾದ ವಿಷಯ ಅದು. ತದ್ವ್ಯತಿರಿಕ್ತಸ್ಯ ಕೃಷ್ಣಸ್ಯ ಚರಿತಿರಾತ್ಮಕಸ್ಯ ವಸ್ತುಜಾತಸ್ಯ ತಚ್ಛರೀರತೆಯ ತದಾಯತ್ತ ಸ್ವರೂಪಸ್ಥಿತಿ ಪ್ರವೃತ್ತಿಂ ಸ್ವಾಧೀನ ತ್ರಿವೃತ ಚೇತನ ಸ್ವರೂಪಸ್ಥಿತಿ ಪ್ರವೃತ್ತಿ ಭೇದಂ ತಾಳವಂದಾರ ಹೇಳಿದ್ದು ಅದೆಲ್ಲ ಇಲ್ಲಿ ಬರುತ್ತೆ. ಅದರ ಅರ್ಥಗಳೆಲ್ಲ ಅದನ್ನೆಲ್ಲ ಇಲ್ಲಿ ಹೇಳ್ತಾರೆ. ಆಗ ಮುಂದೆ ಅವನಿಗೆ ಸಾಕ್ಷಾತ್ಕಾರ ಮಾಡ್ಕೊಳ್ಬೇಕು ಅಂತ ಆಸೆ ಬರುತ್ತೆ ಅರ್ಜುನನಿಗೆ. ಇದೆಲ್ಲ ಕೇಳಿದ ಮೇಲೆ ನಾನು ನೋಡ್ಬೇಕಲ್ಲ ಇದನ್ನು. 11ನೇ ಅಧ್ಯಾಯದಲ್ಲಿ ತೋರಿಸ್ತಾನೆ, ಪರಮಾತ್ಮ ದರ್ಶನವನ್ನು ಕೊಡ್ತಾನೆ. ಸ್ವಯಾಥಾತ್ಮ್ಯ ಸಾಕ್ಷಾತ್ಕಾರ ಅವಲೋಕನಂ ದತ್ತಂ ಉಕ್ತಂ ವಿಧಿ ಪ್ರಾಪ್ತ್ಯೋ ಭಕ್ತಿಯೇ ಕೋಪಾಯತ ತಥಾ. ವಿಧಿ ಅಂದರೆ ವೇದನ, ಜ್ಞಾನ ತಿಳ್ಕೊಳ್ಳೋದು. ಪ್ರಾಪ್ತಿ ಅಂದರೆ ಪಡೆದುಕೊಳ್ಳೋದು. ಅವನ ಜ್ಞಾನಕ್ಕೂ ಅವನ ಪಡೆದುಕೊಳ್ಳೋದಕ್ಕೆ ದರ್ಶನ ಅನ್ನೋದು ಅದರಲ್ಲಿ ಅಂಡರ್ಸ್ಟುಡ್. ದ್ರಷ್ಟವ್ಯ ಶ್ರೋತವ್ಯ ನಿಧಿಧ್ಯಾಸಿತವ್ಯ ಪ್ರಾಪ್ತ ಅದು ಹೇಳಿರುವಾಗ ಶ್ರವಣ ಮನನ ಧ್ಯಾನ ಅದರಿಂದ ದ್ರಷ್ಟವ್ಯ ಅವನಿಗೆ ಅವನ ಜ್ಞಾತುಂ ತತ್ವೇನ ಪ್ರವೇಷ್ಟುಂಚ ಅಂತ ಹೇಳಿದೆ. ದ್ರಷ್ಟುಂ ಪ್ರವೇಷ್ಟುಂಚ ಜ್ಞಾನ ದರ್ಶನ ಪ್ರವೇಶ ಅಂದರೆ ಪ್ರಾಪ್ತಿ. ಅದು 11ನೇ ಅಧ್ಯಾಯದಲ್ಲಿ ಬರುತ್ತೆ. ಸಾಕ್ಷಾತ್ಕಾರ ಅವಲೋಕನಂ ನೇರವಾಗಿ ಅವನನ್ನು ಕಾಣುವ ಹಾಗೆ ಮಾಡ್ದ. ಸರ್ವ ಸಾಕ್ಷಾತ್ಕಾರ ಹೇತುಭೂತಂ ಅವಲೋಕನಂ. ವಿಧಿ ಪ್ರಾಪ್ತಿಯೋ ಅಂದರೆ ದರ್ಶನಸ್ಯಾಪಿ ಉಪಲಕ್ಷಣಂ. ದರ್ಶನ ವೇದನ ಪ್ರಾಪ್ತಿ
ಅದನ್ನ ಭಕ್ತಿಯಾತುನನ್ಯ ಶಕ್ಯ ಅಹಮೇಯಂ ವಿದೋರ್ಜುನ ಜ್ಞಾತುಂ ದ್ರಷ್ಟುಂ ಚ ತತ್ವೇನ ಪ್ರವೇಷ್ಟುಂ ಚ ಪರಂತಪ. ಪ್ರವೇಷ್ಟುಂ ಅಂದರೆ ಪ್ರಾಪ್ತುಂ ಅಂತ ಅರ್ಥ. ಅವನನ್ನು ತಿಳಿಸ್ಕೊಳ್ಳೋದಕ್ಕೆ, ದರ್ಶನ ಮಾಡೋದಕ್ಕೆ, ಮತ್ತೆ ಪಡೆದುಕೊಳ್ಳೋದಕ್ಕೆ ಭಕ್ತಿಯೇ ಕಾರಣ ಅಂತ ಹೇಳ್ತಾನೆ. ಅದನ್ನ 12ನೇ ಅಧ್ಯಾಯದಲ್ಲಿ ಅದು ಸಂಗ್ರಹ ಎಲ್ಲ ಸಂಗತಿಯನ್ನು ಕೂಡ ಹೇಳ್ತಾರೆ. ಇದಕ್ಕೆ ಮುಂದೆ 11ನೇ ಅಧ್ಯಾಯದಲ್ಲಿ ಅವನ ನಿರಂಕುಶವಾದ ಐಶ್ವರ್ಯ ಅದ್ಭುತವಾಗಿ ಸಾಕ್ಷಾತ್ಕಾರ ಮಾಡ್ಕೊಂಡು ಸಾಕ್ಷಾತ್ಕರ್ತು ಕಾಮಾಯ ಅರ್ಜುನಾಯ ಅನವಧಿಕಾತಿಶಯ ಕಾರುಣ್ಯ ಔದಾರ್ಯ ಸೌಶೀಲ್ಯಾದಿ ಗುಣಸಾಗರೇಣ ಸತ್ಯಸಂಕಲ್ಪೇನ ಭಗವತ ಸೈಶ್ವರ್ಯಂ ಯಥಾವತ್ ಅವಸ್ಥಿತಂ ದರ್ಶಿತಂ. ಅದನ್ನ ಹೇಗೆ ಇದ್ನೋ ಹಾಗೆ ತೋರಿಸಿದ ಅವನು ಅರ್ಜುನನಿಗೆ. ಅವನು ಭಕ್ತಿಯಿಂದಲೇ ಪಡೆದುಕೊಳ್ಳಕ್ಕೆ ಸಾಧ್ಯ ಅನ್ನೋದನ್ನು ಉಪದೇಶ ಮಾಡಿದ. 12ನೇ ಅಧ್ಯಾಯದಲ್ಲಿ ಭಕ್ತೇ ಶ್ರೇಷ್ಠ್ಯಂ ಉಪಾಯೋಕ್ತಿ ಅಶಕ್ತಸ್ಯ ಆತ್ಮನಿಷ್ಠತಾ ತತ್ಪ್ರಕಾರಾಃ. ಅವರಿಗೆ ತತ್ಪ್ರಕಾರಾಸ್ತು ಅತಿಪ್ರೀತಿ ಭಕ್ತೇ ದ್ವಾದಶ ಉಚ್ಯತೆ. ಅದು ಈ ಅರ್ಥಗಳೆಲ್ಲ 12ನೇ ಅಧ್ಯಾಯದ ಅರ್ಥ. 12, 13 ಬಹಳ ಮುಖ್ಯವಾದದ್ದು. 12ನೇ ಅಧ್ಯಾಯದಿಂದ ಇನ್ನು ಮುಂದೆ 6 ಅಧ್ಯಾಯಗಳು, 13ನೇ ಅಧ್ಯಾಯದಿಂದ ಮುಂದೆ 3 ಷಟ್ಕ. ಇದರಲ್ಲಿ ಭಕ್ತಿಯೋಗ ಮುಗಿಯುತ್ತೆ ಇಲ್ಲಿಗೆ 12ನೇ ಅಧ್ಯಾಯದಲ್ಲಿ. ಅನಂತರಂ ಆತ್ಮಪ್ರಾಪ್ತಿ ಸಾಧನಭೂತಾತ್ ಆತ್ಮೋಪಾಸನಾತ್ ಭಕ್ತಿರೂಪಸ್ಯ ಭಗವದುಪಾಸನಸ್ಯ ಸ್ವಸಾಧ್ಯ ನಿಷ್ಪಾಶನೆ ಶ್ರೈಢ್ಯಾತ್. ಇದನ್ನ ನಮ್ಮಾಳ್ವಾರು ಹೇಳ್ತಾರೆ, ಜೀವ ಆತ್ಮ ಸಾಕ್ಷಾತ್ಕಾರ ಮಾಡ್ಕೊಂಡು ಆಮೇಲೆ ಪರಮಾತ್ಮನ ಯಾಕೆ ಮಾಡ್ಕೊಳ್ತೀರ? ನೇರವಾಗಿ ಪರಮಾತ್ಮನ ಮಾಡ್ಕೊಳ್ಳಿ, ನಿಮ್ಗೆ ಬಹಳ ಸುಲಭ. ಕೈವಲ್ಯ ಯಾಕೆ ಆಸೆ ಪಡ್ತೀರಾ ಅಂತ ಹೇಳ್ತಾರೆ. ನೇರವಾಗಿ ಅಂದರೆ ಆತ್ಮಜ್ಞಾನ ಮೂಲಕವೇ ಪರಮಾತ್ಮನ ಪಡ್ಕೊಳ್ಳೋದು. ಆದರೆ ಕೆಲವರು ಕೈವಲ್ಯವನ್ನೇ ಆಸೆ ಪಟ್ಟು ಅದನ್ನೇ ಅನೇಕ ಕಾಲ ಅನುಭವಿಸಿ ಆಮೇಲೆ ಅವರಿಗೆ ಮುಮುಕ್ಷುತ್ವ ಬಂದರೆ ಪರಮಾತ್ಮನನ್ನು ಪಡ್ಕೊಳ್ತಾರೆ. ಅದಕ್ಕೆ ಯಾಕೆ ಕಾಲ ವ್ಯರ್ಥ ಮಾಡ್ತೀರಾ? ಪರಮಾತ್ಮನನ್ನೇ ಪಡ್ಕೊಳ್ಳಿ ನೇರವಾಗಿ ಅಂತ ಹೇಳ್ತಾರೆ. ಅದು ಇಲ್ಲಿ ಹೇಳಲ್ಪಟ್ಟಿದೆ. ಭಕ್ತೇ ಶ್ರೇಷ್ಠ್ಯಂ, ಅದು ಬಹಳ ಶ್ರೇಷ್ಠವಾದದ್ದು. ಅವನಿಗೆ ಬೇಗನೆ ಫಲ ಸಿಕ್ಬಿಡುತ್ತೆ. ಅವನಿಗೆ ಉಪಾದಾನತ್ವಾಚ. ಯಾಕೆ ಶ್ರೇಷ್ಠವಾದದ್ದು ಅಂತೆ? ಸ್ವಸಾಧ್ಯ ನಿಷ್ಪಾದನೆ ಶೈಘ್ರ್ಯಾತ್ ಸುಸುಖ ಉಪಾದಾನತ್ವಾಚ ಸುಸುಖಂ ಕರ್ತುಮವ್ಯಯಂ ಅಂತ ಹೇಳ್ತಾನೆ. ಬಹಳ ಆನಂದವಾಗಿರುತ್ತೆ ಭಕ್ತಿಯೋಗ ಮಾಡೋದಕ್ಕೆ. ವಿಷಯವೂ ಆಗಿರೋದ್ರಿಂದ ಪರಮಾತ್ಮನ ಸ್ವರೂಪನ ಧ್ಯಾನ ಇವನು ಪ್ರೀತಿಯಿಂದ ಮಾಡುವಾಗ ವಿಷಯವು ಅಷ್ಟು ಉತ್ಕೃಷ್ಟವಾದದ್ದು, ಅಷ್ಟು ಅದ್ಭುತವಾದದ್ದು. ಆದ್ದರಿಂದ ಇವನಿಗೆ ಭಕ್ತಿ ಯೋಗವೂ ಕೂಡ ಬಹಳ ಆನಂದದಾಯಕವಾಗಿರುತ್ತೆ. ಆದ್ದರಿಂದ ಅದು ಶ್ರೇಷ್ಠ ಎಲ್ಲಕ್ಕಿಂತ ಅನ್ನೋದನ್ನ ಭಗವದುಪಾಸನ ಉಪಾಯಶ್ಚ ತದಶಕ್ತಸ್ಯ ಅಕ್ಷರನಿಷ್ಠತಾ, ಇದು ಒಂದು ಮುಖ್ಯವಾದ ವಿಷಯಗಳೆಲ್ಲ ಬರುತ್ತೆ ಇಲ್ಲಿ. ಅಶಕ್ತನಾದವನು ಏನು ಮಾಡಬೇಕು ಅಂತೆಲ್ಲ ಹೇಳಿ ಅಲ್ಲಿ ಇತ್ಯಸ್ಯ ಉಪಾದಾನಂ ಉಪಸಂಹಾರ ಮಾತ್ರತಾ ವ್ಯಜನಾರ್ಥಂ ಅಂದರು. ಆತ ಅತ್ರ ಅತಿಪ್ರೀತಿ ಭಕ್ತೇ ಅಂತ ಹೇಳಿದರು. ಉಪಾಯೋಕ್ತಿ ಅಥವಾ ಚಿತ್ತಂ ಸಮಾಧಾತು ಮೊದಲಾರ್ದೆಲ್ಲ ಹೇಳ್ಪಟ್ಟಿದೆ. ಇಲ್ಲಿ ಒಂದು ವಿಶೇಷವಾದ ವಿಷಯ ಹೇಳ್ತಾರೆ. ಅಲ್ಲಿ ಉಪಾಸನೆ ಮಾಡದೇ ಇದ್ರು, ಈಗ ಆಳ್ವಾರರುಗಳು ಕರ್ಮಯೋಗ ಜ್ಞಾನಯೋಗ ಮಾಡಿಯೇ ಅವರು ಪರಮಾತ್ಮನ ಭಕ್ತಿಯೋಗ ಮಾಡಿದ್ರೆ ಅಂದರೆ ಅವ್ರಿಗೆ ನೇರವಾಗಿ ಪರಮಾತ್ಮನಲ್ಲಿ ಮನಸ್ಸು ಬಂದ್ಬಿಡ್ತು, ಧ್ಯಾನ ಆ ರೀತಿಯೂ ಇರ್ತಾರೆ ಅಂತ ಹೇಳ್ತಾರೆ. ಅದು ಈ 12ನೇ ಅಧ್ಯಾಯದಲ್ಲಿ ವಿಶೇಷವಾಗಿ ಹೇಳಲ್ಪಟ್ಟಿದೆ. ಅಂಥವ್ರು ಕೂಡ ಸಾಧ್ಯ ಅಂತ ಹೇಳ್ಬಿಟ್ಟು ಅದರಲ್ಲಿ ಬೇಕಾದಷ್ಟು ಪರ್ವಗಳಿದೆ ಭಕ್ತಿಯಲ್ಲಿ ಅಂತ ಹೇಳಿ ಅದನ್ನ ವಿಶೇಷವಾಗಿ ಹೇಳ್ತಾರೆ. ಅಲ್ಲಿ ಮನಸ್ಸನ್ನು ಪರಮಾತ್ಮನ ನಿಲ್ಲಿಸೋ ಶಕ್ತಿ ಬಂದ್ಬಿಟ್ರೆ ಭಕ್ತಿಯೋಗ ಹೊರಟೋಗ್ತಾರೆ ಅವರು ಅಂತ ಹೇಳ್ಬಿಟ್ಟು ಅದು ಹೇಳಲ್ಪಟ್ಟಿದೆ. ಆ ವಿಷಯಗಳೆಲ್ಲ 12ನೇ ಅಧ್ಯಾಯ ಮುಂದೆ ಬರುತ್ತೆ. ಹೀಗೆ ಇನ್ನು 18 ಅಧ್ಯಾಯ ಆದಮೇಲೆ ಇನ್ನೊಂದು ಕೆಲವು ಶ್ಲೋಕಗಳಲ್ಲಿ ಸಂಗ್ರಹ ಮಾಡ್ತಾರೆ. ಇನ್ನು ಮುಂದೆ 1-2 ಕ್ಲಾಸಲ್ಲಿ ಇದು ಸಂಗ್ರಹವಾಗಿ ನೋಡ್ಬಿಟ್ಟು ಗೀತಾಭಾಷ್ಯ ವಿಸ್ತಾರವಾದ ಇದನ್ನ ಅಧ್ಯಯನವನ್ನು ಮುಂದೆ ಆರಂಭಿಸೋಣ ಅಂತ ಹೇಳಿ ಎಲ್ಲರಿಗೂ ನಮಸ್ಕಾರಗಳನ್ನು ತಿಳಿಸ್ಕೊಳ್ತೇನೆ. ಯೋ ನಿತ್ಯಮುಚ್ಯತ ಪದಾಂಬುಜಯುಗ್ಮರುಕ್ಮವ್ಯಾಮೋಹತಃ ತರಿತರಾಣಿ ಮೇನೆ ಅಸ್ಮದ್ಗುರೋರ್ಭಗವತೋಸ್ಯೇಕ ಸಿಂಧೋ ರಾಮಾನುಜಚರಣಂ ಪ್ರಪದ್ಯೆ. ಕವಿತಾರ್ಕಿಕಸಿಂಹಾಯ ಕಲ್ಯಾಣಗುಣಶಾಲಿನೇ ಶ್ರೀಮತೆ ವೆಂಕಟೇಶಾಯ ವೇದಾಂತಗುರವೇ ನಮಃ. ಶ್ರೀನಿವಾಸ ಆದೇಶಿಕಾಯ ನಮಃ. ಕೃಷ್ಣಾರ್ಪಣಮಸ್ತು. ಕೃಷ್ಣ ಪರಬ್ರಹ್ಮಣೇ ನಮಃ.